ಗುಲ್ಶನ್ ದೇವಯ್ಯ ಈಗ ಕಾಂತಾರದ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಂತವರು. ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ. ಈಗ ಹೇಗಿದೆ? ಯಾರೋ ಒಬ್ರು ಹೊಸಬ್ರು ಸಿಕ್ಕಿದ್ರು, ಅವ್ರ ಹೆಸರು ರಿಷಬ್ ಶೆಟ್ಟಿ. ತಟ್ಟೆಯಲ್ಲಿ ಫುಲ್ ಸಜಾವಟ್ ಮಾಡಿ ಕೊಟ್ಟರು. ಇಟ್ಟು ಕೊಡಬಹುದು, ಹಸಿವು ಇರಬೇಕಲ್ಲ. ಭಾರತದಲ್ಲಿ ಎಲ್ಲ ಕಡೆಯೂ ನೋಡುವಂಥ ಚಿತ್ರ ಹಿಂದಿ ಚಿತ್ರನೇ. ಸೊ ನನಗೊಂದು ಮನಸ್ಸಲ್ಲಿತ್ತು, ನಾನು ಸಿನಿಮಾ ಮಾಡಿದ್ರೆ ಎಲ್ಲರೂ ನೋಡಬೇಕು ಅಂತ. ಮುಂಬೈಯಲ್ಲಿ ನಿಮ್ಮ ಈಗ ಆಫ್ಟರ್ ಕಾಂತಾರ ಇದೆಯಲ್ಲ, ನಿಮ್ಮ ಅಲ್ಲಿಯ ಫ್ರೆಂಡ್ಸ್ ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಈಗ. ಚೈಲ್ಡ್ ಬಗ್ಗೆ ಅಂದರೆ ನಿಮ್ಗೆ ಆ ಕಾನ್ಸೆಪ್ಟ್ ಹೇಗೆ? ಅಪ್ಪ ಆಗಬೇಕು ಅಂತ ಏನು ಅಷ್ಟೊಂದು ಇದಿಲ್ಲ, ಸ್ವಲ್ಪ ಸೆಲ್ಫಿಶೇ ನಾನು. ವೈಫ್ನ ಡೇಟಿಂಗ್ ಮಾಡೋದು ಆ ಅನುಭವ ನನಗೂ ಹೊಸದೆ, ಮೊದಲನೇ ಸಲ ನಾನು ಮಾಡ್ತಾ ಇರೋದು. ಕುಲಶೇಖರನ ಸಂಗೀತವನ್ನು ನಾವು ಅಲ್ಲಿ ಕೇಳಿದ್ವಿ. ಇಲ್ಲಿ ಗುಲ್ಲು ಸಂಗೀತ ಹೇಗೆ ಅಂತ? ನೋಟದ ಕಾಂಬಲ್ಲಿ ಬಾನತ್ ಮಳೆ ಬಿಲ್. ವೀಕ್ಷಕರೇ ನಮಸ್ಕಾರ. ಟಾಕ್ ಟಾನಿಕ್ನ ಮತ್ತೊಂದು ವಿಶೇಷವಾದಂಥ ಎಪಿಸೋಡ್ಗೆ ಸ್ವಾಗತ. ಈಗ ನನ್ನ ಜೊತೆಯಲ್ಲಿರ್ತಕ್ಕಂಥವ್ರು ಗುಲ್ಶನ್ ದೇವಯ್ಯ. ಈ ಹೆಸರು ಕೇಳ್ತಿದ್ದಾಗೆ ಬಾಲಿವುಡ್ ಆರ್ಟಿಸ್ಟ್ ಅಥವಾ ಬಾಲಿವುಡ್ ಸ್ಟಾರ್ ಅಂತ ನೀವು ಕೇಳ್ತೀರಿ. ಕುಲಶೇಖರ ಅಂದರೆ ನಮ್ಮವರ ಅಂತ ಕೇಳ್ತೀರಿ. ಅವರು ನಮ್ಮವರು ಹೌದು, ಬಾಲಿವುಡ್ವರೆಗೂ ಬೆಳೆದಂಥ ಹೆಮ್ಮರೂ ಹೌದು. ಈಗ ಕಾಂತಾರದ ಮೂಲಕ ಕನ್ನಡಿಗರ ಮನಸ್ಸನ್ನು ಗೆದ್ದಂಥವರು ಹೌದು. ಗುಲ್ಶನ್ ದೇವಯ್ಯ, ಸ್ವಾಗತ ನಿಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಸುಸ್ವಾಗತ ನಮ್ಮ ಅಪ್ಪ ಅಮ್ಮನ ಮನೆಗೆ. ಈ ಕ್ಷಣ ಹೇಳಿ. ಈ ಕ್ಷಣ, ಈ ಸಂದರ್ಭ ಈಗ ಹೇಗಿದೆ? ಚೆನ್ನಾಗಿದೆ, ನಿಮ್ಮ ಜೊತೆ ಮಾತಾಡಿದ್ದು ಚೆನ್ನಾಗಿದೆ. ನೀವು ಕತೆ ಬರೀತೀರಾ, ನೀವು ಬರವಣಿಗೆಯಲ್ಲಿ ರುಚಿ ಇಟ್ಟಿದ್ದೀರಾ ಅಂತೆಲ್ಲ ಹೇಳಿದ್ರಿ. ನೀವು ನಿಮ್ಮ ಸ್ಟೋರಿ ಹೇಳಿದ್ರಿ. ಹಾಗೆ ಈ ಜೀವನದಲ್ಲಿ ಯಾರಾದರೂ ಹೊಸಬ್ರು ಸಿಗ್ತಾರೆ, ಅವ್ರದ್ದು ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಹಾಗೆ ಜೀವನದಲ್ಲಿ ನನಗೆ ಒಂದು ಸರಿ ಯಾರೋ ಒಬ್ಬರು ಹೊಸಬ್ರು ಸಿಕ್ಕಿದ್ರು, ಅವ್ರ ಹೆಸರು ರಿಷಬ್ ಶೆಟ್ಟಿ. ಅವರು ನನಗೆ ಕಾಂತಾರ ಹೀಗೆ ಕೊಟ್ಟರು, ತಟ್ಟೆಯಲ್ಲಿ ಫುಲ್ ಸಜಾವಟ್ ಮಾಡಿ ಕೊಟ್ಟರು. ಚೆನ್ನಾಗಿದೆ. ಅಂದರೆ ನನಗೆ ಮೊದಲನೇ ಕಾಂತಾರ ನೋಡಿ ನಾನು ರಿಷಬ್ ಶೆಟ್ಟಿ ಫ್ಯಾನ್ ಆದೆ. ಒಂದು ಅದ್ಭುತವಾದ ಒಂದು ಸಿನಿಮಾ ಅದು. ಇದು ಅದ್ಭುತವಾದ ಸಾಧನೆ ಅವರಿಗೆ. ಯಾಕಂದರೆ ಅಷ್ಟೊಂದು ಪ್ರೆಷರು, ಸ್ಟ್ರೆಸ್ಸು, ಆ್ಯಕ್ಟಿಂಗು ಮಾಡ್ತಾಯಿದ್ದಾರೆ, ನಿರ್ದೇಶನವೂ ಮಾಡಿದ್ದಾರೆ. ಇಂಥದ್ದು ಒಂದು ಅದ್ಭುತವಾದ ಒಂದು ಸಿನಿಮಾದು ಒಂದು ಸಣ್ಣ ಭಾಗ ನಾನಿದ್ದೇನೆ ಅಂತ ನನಗೆ ಭಾಳ ಸಂತೋಷ. ಇನ್ನೊಂದೇನೆಂದರೆ, ಕನ್ನಡ ಸಿನಿಮಾದಲ್ಲಿ ನಾನು ಇಲ್ಲಿ ಬೆಂಗಳೂರಲ್ಲಿ ಹುಟ್ಟಿದ್ದು ಬೆಳೆದವನು, ಕನ್ನಡ ಭಾಷೆ ಮಾತಾಡಿ ಬೆಳೆದವನು. ನನ್ನ ಮೊದಲನೇ ಹೆಜ್ಜೆ ಕನ್ನಡ ಸಿನಿಮಾ ರಂಗಕ್ಕೆ ಕಾಂತಾರದಿಂದ ಆಯಿತು ಅಂತ ಇನ್ನೊಂದು ಖುಷಿ. ನೀವು ಹೇಳಿದ್ರಿ ಆ ತಟ್ಟೆಲೆಲ್ಲ ಇಟ್ಟು ಕೊಟ್ಟರು ಅಂತೇಳಿ. ಹೌದು, ಇಟ್ಟು ಕೊಡಬಹುದು, ಹಸಿವು ಇರಬೇಕಲ್ಲ. ಹಸಿವು ಇರಬೇಕು. ಅದು ಹಸಿವು ನನಗೆ ಭಾಳ ಸಮಯದಿಂದ ಇದೆ. ಹಸಿವು ಆ್ಯಕ್ಟಿಂಗ್ ಮಾಡಬೇಕು ಅಂತ ಭಾಳ ಅಭಿರುಚಿ ಇತ್ತು ನನಗೆ ಮೊದಲಿಂದನೇ. ನಾಟಕ ಮಾಡ್ತಿದ್ದೆ, ಸ್ಕೂಲಲ್ಲಿಯೂ ಮಾಡ್ತಿದ್ದೆ, ಆಮೇಲೆ ಕಾಲೇಜಿನಲ್ಲೂ ಮಾಡ್ತಿದ್ದೆ. ಆಮೇಲೆ ಕೆಲಸ ಮಾಡ್ತಾ ಇರಬೇಕಾದ್ರೂ ಮಾಡ್ತಿದ್ದೆ. ನಮ್ಮ ಒಬ್ಬ ಮಿತ್ರ PD ಸತೀಶ್ ಚಂದ್ರ, ಹಾಗೆ ನಮಗೆ ಪರಿಚಯ. ನಿಮ್ಮ ಮಿತ್ರನೂ ಅಷ್ಟೇ, ನೀವು ಅವ್ರ ಜೊತೆ ನಾಟಕ ಮಾಡಿದ್ದೀರಾ. ಸೊ ರಂಗಭೂಮಿ ಬಗ್ಗೆ, ಅಭಿನಯದ ಬಗ್ಗೆ, ಸಿನಿಮಾ ಬಗ್ಗೆ ಅಂತೂ ತುಂಬ ಸಣ್ಣ ವಯಸ್ಸಿಂದನೇ ನನಗೆ ಅಭಿರುಚಿ ಇತ್ತು. ಬಟ್ ಇನ್ನೊಂದು ಆಶ್ಚರ್ಯ ಅನಿಸೋದಂದರೆ, ನೀವು ಇಲ್ಲಿ ಹುಟ್ಟು ಬೆಳೆದಂಥವ್ರು ಬಹುತೇಕವಾಗಿ ಎಲ್ರಿಗೂ ಏನಿಸುತ್ತೆ, ನಮ್ಮ ಈಗ ಉದಾಹರಣೆಗೆ ನಾವು ಹುಬ್ಳಿಯಿಂದ ಬಂದಂಥವ್ರು, ಹೌದು, ಬೆಂಗಳೂರು ಗಾಂಧಿನಗರ ಸಿನಿಮಾ ಅಂದರೆ ಇಲ್ಲೇ ಕನಸು ಮೂಡುತ್ತೆ, ಅಲ್ಲಿ ಬರಬೇಕು ಅನ್ನೋದು ಎಲ್ರದ್ದು ಒಂದಿಲ್ಲ ಒಂದು ಚಿಕ್ಕ ಆಸೆ ಇದ್ದೇ ಇರುತ್ತೆ. ಆದರೆ ನೀವು ಬೆಂಗಳೂರಿನಿಂದ ಮತ್ತೊಂದು ಕನಸಿನ ನಗರಿ ಮುಂಬೈಗೆ ಹೋದ್ರಿ, ಅಲ್ಲಿ ನಿಮ್ಮ ಹೆಜ್ಜೆಯನ್ನು ಗಟ್ಟಿ ಮಾಡ್ಕೊಂಡು. ಹೌದು. ಆ ಪಯಣ ಅಥವಾ ಆ ಅವಕಾಶಗಳು ಹೇಗೆ ಸೃಷ್ಟಿ ಆಗ್ತವೆ? ನನಗೆ ಮೊದಲಿಂದನೇ ಸಣ್ಣ ವಯಸ್ಸಿಂದನೇ ಇತ್ತು. ಆ್ಯಕ್ಟರ್ ಆದರೆ ನಾನು ಮುಂಬೈಗೆ ಹೋಗಿ ಹಿಂದಿ ಚಲನಚಿತ್ರದಲ್ಲಿ ಮಾಡಬೇಕು ಅಂತ. ಯಾಕಂದರೆ ನಾನು ಹುಟ್ಟಿದ್ದು 78ನೇ ಇಸ್ವಿ. ಸೊ 80s 90sಲ್ಲಿ ಆ ಕಾಲದಲ್ಲಿ ಎಲ್ಲರೂ ನೋಡುವಂಥ ಚಿತ್ರ, ಅಂದರೆ ಭಾರತದಲ್ಲಿ ಎಲ್ಲ ಕಡೆಯೂ ನೋಡುವಂಥ ಚಿತ್ರ ಹಿಂದಿ ಚಿತ್ರನೇ. ನಾವು ಸಣ್ಣವನಾಗಿದ್ದಾಗ ಪ್ಯಾನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಏನಿರಲಿಲ್ಲ. ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಭಾಷೆ ಗೊತ್ತಿಲ್ಲದಿದ್ರೂ ನಾವೆಲ್ಲ ಹಿಂದಿ ಸಿನಿಮಾ ನೋಡ್ತಾಯಿದ್ವಿ. ಸೊ ನನಗೊಂದು ಮನಸ್ಸಲ್ಲಿತ್ತು, ನಾನು ಸಿನಿಮಾ ಮಾಡಿದ್ರೆ ಎಲ್ಲರೂ ನೋಡಬೇಕು ಅಂತ. ಸೊ ಅದಕ್ಕೆ ನಾನು ಸಣ್ಣ ವಯಸ್ಸಿಂದ ಅದೊಂದಿತ್ತು. ಸೊ ಅಲ್ಲಿ ಹೋದೆ. ಈಗ ಎಲ್ಲ ಭಾಷೆಗಳ ಸಿನಿಮಾ ಎಲ್ಲರೂ ನೋಡ್ತಾರೆ. ಅದೊಂದು ಇದಿಲ್ಲ. ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಕಾನ್ಸೆಪ್ಟು ಪಾಪ್ಯುಲರ್ ಆಗ್ತಾಯಿದೆ ಜನರ ಮಧ್ಯದಲ್ಲಿ. ಚೆನ್ನಾಗಿದ್ದರೆ ಪ್ಯಾನ್ ಇಂಡಿಯಾ, ಹಾಗೆ ಚೆನ್ನಾಗಿದ್ದರೆ ಸಿನಿಮಾ, ಇಲ್ಲಾಂದರೆ ಯಾರು ಹೇಳೋದಿಲ್ಲ. ಇಂಟ್ರೆಸ್ಟ್ ಇರಬೇಕು ನನಗಷ್ಟೇ. ಅಂದರೆ ನನಗೆ ಒಳಗಿಂದ ಒಂದು ಇಂಟ್ರೆಸ್ಟ್ ಬಂದರೆ, ಜೆನ್ಯೂನ್ ಆಗಿ ಇಂಟ್ರೆಸ್ಟ್ ಬಂದರೆ ನಾನು ಮಾಡ್ತೇನೆ. ಇಲ್ಲಾಂದರೆ ಮಾಡಬಾರ್ದು. ಯಾಕಂದರೆ ಇಂಟ್ರೆಸ್ಟ್ ಇಲ್ಲದಿರೋದು ಮಾಡಿದರೆ ಚೆನ್ನಾಗಿ ಮಾಡೋದಿಲ್ಲಲ್ಲ. ಈಗ ನೀವು ಕಾಂತಾರದಲ್ಲಿ ನಾವು ಕುಲಶೇಖರನ್ನ ಕ್ಯಾರೆಕ್ಟರ್ನ ತೆಗೆದುಕೊಳ್ಳೋದಾದರೂ ಕೂಡ ನೋಡಿ, ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇರ್ತೀವಿ, ಯಾವುದೇ ಭಾಷೆ ಅತಿ ದೊಡ್ಡ ಸಿನಿಮಾಗಳು ಅಥವಾ ದೊಡ್ಡ ಬಜೆಟ್ ಸಿನಿಮಾಗಳಂತ ಬಂದಾಗ ಮುಖ್ಯವಾದಂಥ ಕೆಲ ಪಾತ್ರಗಳಿರ್ತವೆ. ಇನ್ನು ಅಂದರೆ ಅದರ ಮೇಲೇ ಹೈಲೈಟ್ ಆಗುವಂಥದ್ದು, ಅದನ್ನೇ ಹೆಚ್ಚಾಗಿ ಬಿಂಬಿಸುವಂಥದ್ದು ಒಂದು ಥರದ್ದಿರುತ್ತೆ. ಇನ್ನು ಉಳಿದಂಥದ್ದು ಸ್ಟೋರಿಗೆ ಅನುಸಾರವಾಗಿ ಆಯಾ ಪಾತ್ರಗಳಿಗೆ ಅಷ್ಟೇ ಮಹತ್ವ ಕೊಡುವಂಥದ್ದು ಇರುತ್ತೆ. ನನಗನ್ಸುತ್ತೆ ಈ ಕಾಂತಾರ ಅದರ ಸೆಕೆಂಡ್ ಕ್ಯಾಟಗರಿಗೆ ಸೇರುವಂಥ ಸಿನಿಮಾ ಅಂತೇಳಿ. ನಿಮಗೆ ರಿಷಬ್ ಶೆಟ್ಟಿ ಅವ್ರು ಬಂದು ಹೇಳಿದರು, ಇಂಥ ಒಂದು ಕುಲಶೇಖರ ಕ್ಯಾರೆಕ್ಟರ್ ಇದೆ, ಈ ಥರ ಅದರದ್ದೊಂದು ಅವ್ರು ಡಿಸೈನ್ ಹೇಳಿರ್ತಾರೆ, ಅವ್ರ ಕಲ್ಪನೆ ಹೇಳಿರ್ತಾರೆ.
ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ಆ ಪಾತ್ರ ನೀವಾಗುವಾಗ ಆ ಪ್ರೊಸೆಸ್ನ ಹೇಗೆ ಮಾಡಿಕೊಟ್ರಿ? ಅದು ಸಾಕಷ್ಟು ಫ್ರೀಡಮ್ ಕೊಟ್ಟಿದ್ರು ನನಗೆ. ಅವರು ಕೈ ಕಟ್ಟಲಿಲ್ಲ. ಇದು ಪಾತ್ರ ನಾವು ಹೀಗೆ ಬರೆದಿದ್ದೀವಿ, ನೀವು ಹೇಗೆ ಅಂದರೆ ನನ್ನನ್ನೇ ಮನಸ್ಸಲ್ಲಿ ಇಟ್ಕೊಂಡು ಬರೆದಿರೋ ಪಾತ್ರ ಅಂತ ಹೇಳಿದರು ರಿಷಬ್. ಸೊ ನಾವೆಲ್ಲ ಕೂತಾಗ ನನಗೆ ಅದು ಜೆನ್ವಿನಾಗಿ ಇಂಟ್ರೆಸ್ಟ್ ಇದ್ದರೆ ಆ ಪಾತ್ರದ ಬಗ್ಗೆ ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ ಒಂದು 150 ಐಡಿಯಾಸ್ ಬರ್ತದೆ ಓದ್ತಾ ಇದ್ದರೆ, ಸೀನ್ ಓದ್ತಾ ಇದ್ದರೆ. ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡೋದು, ವರ್ಕ್ಶಾಪ್ ಮಾಡಿ ಕೆಲವೊಂದು ಸೀನ್ಗಳು ನಾವು ಸರಿ ನೀ ಈ ಪಾತ್ರ ಮಾಡು ಆ ಪಾತ್ರ ಮಾಡು ಅಂತ ಹೇಳ್ಬಿಟ್ಟು ರೈಟರ್ ತಂಡಗಳೆಲ್ಲ ನಾವು ಟ್ರೈ ಮಾಡ್ತಿದ್ವಿ. ಸೊ ಹೀಗೆ ಮಾಡ್ತಾ ಅವ್ರು ಭಾಳ ಫ್ರೀಡಮ್ ಕೊಟ್ಟರು ನನಗೆ. ಅಂದರೆ ಭಾಳ ಸಹಾಯನೂ ಮಾಡಿದರು. ಯಾಕಂದರೆ ಇವು ಕರಾವಳಿ ಕನ್ನಡ ಮಾತಾಡಿ ಅಷ್ಟು ಅಭ್ಯಾಸ ಇಲ್ಲ. ಸೊ ಶನಿಲ್ ಗೌತಮ್ ಅವರು ನನಗೆ ತುಂಬ ಸಹಾಯ ಮಾಡಿದರು, ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಸೊ ಕ್ಯಾರೆಕ್ಟರ್ ಈ ಥರ ಇವರು ಬರೆದಿದ್ದಾರೆ, ನನ್ನನ್ನೇ ಗುಲ್ಲು ಹತ್ರನೇ ಮಾಡಿಸ್ಕೋಬೇಕು ಅಂತ ಒಂದು ಇಂಟ್ರೆಸ್ಟ್ ಇತ್ತು ಅವ್ರದ್ದು. ಸೊ ಗುಲ್ಲುನ ಕರ್ಕೊಂಡು ಬಂದಾಗ ಗುಲ್ಲುಗೆ ಅವ್ರು ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅವರು ಯಾವ ಥರ ಅಂತ. ಆಮೇಲೆ ಸ್ವಲ್ಪ ಕಾಮಿಡಿನೂ ಮಾಡಿಸಿದ್ದಾರೆ, ಸ್ವಲ್ಪ ಬೇರೆ ಥರ ವಿಚಿತ್ರವಾದ ಒಂದು ಸನ್ನಿವೇಶಗಳು ಇದೆ. ಇದೆಲ್ಲ ಮಾಡಲಿಕ್ಕೆ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ. ಮತ್ತು ಅವ್ರುಗಳದ್ದು ಒಂದು ಐಡಿಯಾಸ್ ಅಂದರೆ ಇಂಪ್ರವೈಸೇಷನ್ ನಾವು ಆನ್ ಸೆಟ್ ಬಿಫೋರ್ ಪ್ರಿಪ್ರೇಷನ್ ಟೈಮಲ್ಲೂ ನಾವು ಮಾಡಿದ್ದೀವಿ. ಆಮೇಲೆ ಸೆಟ್ಟಲ್ಲಿ ಶೂಟ್ ಮಾಡಬೇಕಾದ್ರೂ ನಾವು ಭಾಳಷ್ಟು ನಾವು ಇಂಪ್ರವೈಸೇಷನ್ಸ್ ಮಾಡಿದ್ದೀವಿ. ಇದು ನಾವೆಲ್ಲ ಒಬ್ಬಂದೇ ಐಡಿಯಾ ಅಲ್ಲ, ಇವರು ಅರವಿಂದ್ ಅವ್ರದ್ದು ಒಂದು ಐಡಿಯಾ ಇರ್ತಿತ್ತು, ಈ ಕ್ಯಾರೆಕ್ಟರ್ ಹೇಗೆ ಮಾಡ್ತಾರೆ ಹೀಗೆ ಮಾಡ್ಬೋದು, ಎಲ್ಲ ಸೇರಿ ಕುಲಶೇಖರನ್ ಪಾತ್ರ ಆಗಿರೋದು. ನನಗೆ ಯಾವತ್ತೂ ಇದು ಈ ಥರ ಸಣ್ಣ ರೋಲು ಮುಖ್ಯ ಪಾತ್ರ ಅಲ್ಲ ಆ ಥರ ಅಂತ ಏನೂ ಅನಿಸಿಲ್ಲ. ನನಗೆ ಕುಲಶೇಖರನ್ ಪಾತ್ರ ಬಂದಾಗ ಇದನ್ನು ನಾನು ಹೇಗೆ ಮಾಡ್ತೀನಿ, ಇವರು ಬರೆದಿದೆ, ಇವ್ರ ಬರವಣಿಗೆ ಹೀಗಿದೆ, ಇವ್ರ ಸೀನ್ಸ್ ಹೀಗೆ ಬರೆದಿದ್ದಾರೆ, ಅವ್ರ ಮನಸ್ಸಲ್ಲಿ ಈ ಥರ ಐಡಿಯಾಸ್ ಇರ್ಬೋದು, ಬಟ್ ನಾನು ವಾಟ್ ಕ್ಯಾನ್ ಐ ಬ್ರಿಂಗ್ ಟು ಇಟ್, ನಾನು ಇದನ್ನು ಇಟ್ಕೊಂಡು ಏನು ಮಾಡ್ಬೋದು ಅಂತ ಅದೊಂದೇ ನನ್ನ ಮೈಂಡಲ್ಲಿ ಇದ್ದಿತ್ತು, ಬೇರೆ ಏನೂ ಇಲ್ಲ. ಆ್ಯಂಡ್ ಐ ಎಂಜಾಯ್ಡ್. ಅಂದರೆ ರಿಷಬ್ ಜೊತೆ, ಅರವಿಂದ್ ಜೊತೆ, ಶನಿಲ್ ಜೊತೆ, ಅನಿ ಜೊತೆ, ಇವರೆಲ್ಲರುಗಳು, ಜಯರಾಮ್ ಸರ್ ಜೊತೆ ಇದೆಲ್ಲ ಸೀನ್ಸ್ ಮಾಡೋದು ನನಗೆ ಅಂದರೆ ವೆರಿ ಎಂಜಾಯಬಲ್. ತುಂಬ ಎಂಜಾಯ್ ಮಾಡಿದೆ ನಾನು. ನೀವು ಅದೇ ಹೇಳ್ತಿದ್ರಲ್ಲ ಬಟ್ ಆ ಕ್ಯಾರೆಕ್ಟರ್ ಮಾಡುವಾಗ ನೀವು ಹೇಳಿದಾಗೆ ಇಲ್ಲಿ ಚಿಕ್ಕ ಕ್ಯಾರೆಕ್ಟರ್ ಅಂತಲ್ಲ, ಬಟ್ ಅದರ ಡೆಪ್ತ್ ಇದೆಯಲ್ಲ, ಆ ಡೆಪ್ತನ್ನು ಅರ್ಥ ಮಾಡಿಕೊಂಡು ಈಗ ಅದನ್ನು ನೀವು ಬೇರೆ ಬೇರೆ ರೀತಿಯಾಗೂ ಮಾಡ್ಬೋದಿತ್ತು. ಐ ಆಮ್ ಶೋರ್ ನಿಮಗೂ ಅದು ಅನಿಸಿರ್ಬೋದು, ಕೆಲವೊಂದು ಕಡೆ ಲೌಡ್ ಹೋಗ್ಬೋದಿತ್ತು. ಈಗ ನೀವು ಉದಾಹರಣೆಗೆ ಕುದುರೆ ಮೇಲೆ ಬರ್ತಾ ಇರ್ತೀರ, ಇಷ್ಟು ಜಸ್ಟ್ ಲೈಕ್ ಅದ್ರ ಪಿಕ್ಚರೇಷನ್ ನೋಡಿದ್ರೆ ಏನೋ ಒಂದು ಡ್ಯುಯೆಟ್ ಸಾಂಗ್ ಅಲ್ಲಿ ಯಾವುದೋ ಒಂದು ಕನಸಿನ ಹಂಗೆ ಫೀಲ್ ಆಗುತ್ತೆ. ಅದ್ರಲ್ಲಿ ಆಗ್ತಾ ಇರೋದು ರಕ್ತಪಾತ ಆಗ್ತಾ ಇದೆ, ರಕ್ತ ಹರಿದು ಹೋಗ್ತಾ ಇದೆ. ಅದು ಒಂದು ರೀತಿಯಿಂದ ರಿಸ್ಕ್ ಅನ್ಸೋದಿಲ್ವಾ? ಯಾಕಂದ್ರೆ ಅದನ್ನ ನೀವು ಇನ್ನೂ ಸ್ವಲ್ಪ ಲೌಡ್ ಆಗಿ ಅಥವಾ ಇದನ್ನ ಮಾಡಿದ್ರು ಅನ್ಕೊಳ್ಳೋದು ಅಥವಾ ನಿಮ್ಗದು ಅನ್ಸಿದ್ದು ಇಲ್ಲ, ಹಾಗೇನು ಅನಿಸ್ಲಿಲ್ಲ. ಈಗ ನೋಡಿದಾಗ ಕೆಲವೊಂದು ಕಡೆಯಲ್ಲಿ ಸ್ವಲ್ಪ ಹೀಗಿರ್ಬೋದು ಹಾಗಿರ್ಬೋದು ಅಂತದೆ, ಬಟ್ ಐ ಥಿಂಕ್ ಅದು ಆ ಸೀನಿಗೆ ಆ ಟೋನ್ ಅದು ಕರೆಕ್ಟಾಗಿದೆ. ಅದು ರಿಷಬ್ ಅವರು ಹಾಗೆ ಅದನ್ನು ವಿಜುವಲೈಸ್ ಮಾಡಿದ್ದಿತ್ತು, ಅದಕ್ಕೆ ನಾವು ಹಾಗೆ ಮಾಡಿದ್ದಿದ್ದು. ತುಂಬ ದಿವಸ ಶೂಟ್ ಮಾಡಿದ್ದೆ, ಒಂದು 20-21 ದಿವಸ ಆಗಿದೆ ಫುಲ್ ಸನ್ನಿವೇಶ. ಅದು ಕುದುರೆಯಲ್ಲಿ ಕೂತು ಅಲ್ಲಿ ಕಾಡು ಮಧ್ಯದಲ್ಲಿ ಹೋಗ್ತಾ ಇರೋದು, ಇಲ್ಲಿ ರಕ್ತಪಾತ ನಡೀತಾ ಇದ್ದೆ, ಆಮೇಲೆ ಬಾವಿ ಹತ್ರ ಹೋಗಿ ಅಲ್ಲೆಲ್ಲ ಇದೆ. ಲೌಡಾಗಿ ಮಾಡಬೇಕು ಅಂತ ಏನಿರಲಿಲ್ಲ. ಇನ್ನೊಂದು ಏನಂದರೆ, ಒಂದು ವಿಲನ್ ಕ್ಯಾರೆಕ್ಟರ್ ಕೊಟ್ಟರೆ ಕೆಲವೊಬ್ಬರು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಇರ್ತದೆ. ನಾನು ಇದನ್ನು ಇಟ್ಕೊಂಡು ಬೇರೆ ಥರ ಯಾವ ಥರ ಮಾಡ್ಬೋದು ಅಂತ ನನ್ನ ಯೋಚನೆ. ಅದಕ್ಕೆ ರಿಷಬ್ ನನ್ನ ಕರೆದಿದ್ದು, ಗುಲ್ಲು ಕರೆದ್ರೆ ಅವನು ಒಂಥರ ಬೇರೆ ಥರ ಮಾಡ್ತಾನೆ ಅಂತ. ಅದನ್ನು ಅವ್ರ ಮೈಂಡಲ್ಲಿ ಇಟ್ಕೊಂಡೆ ನನ್ನ ಕರೆದಿರೋದು. ಅವ್ರು ಈ ಅವಕಾಶ ನನಗೆ ಕೊಟ್ಟಾಗ ನಾನು ಅದೇ ಥರ ಒಂಥರ ಸ್ಟೀರಿಯೋಟಿಪಿಕಲ್ ವಿಲನ್ ಆಗಿ ಮಾಡಿದರೆ ಭಾಳಷ್ಟು ಜನ ನನಗೆ ಹೇಳಿದ್ದಾರೆ, ಅದು ಮೀಸೆ ಇರಬೇಕಾಗಿತ್ತು, ಗಡ್ಡ ಇರಬೇಕಾಗಿತ್ತು, ಸೂಟ್ ಆಗೋದಿಲ್ಲ ವಿಲನ್ಗೆ, ಒಂಥರ ವಿಲನ್ನಲ್ಲಿರೋ ಗಾಂಭೀರ್ಯ, ಒಂದು ಏನು ರೋಷ ಅಂಥದ್ದು ಏನಿಲ್ಲ ಅಂತ. ಬಟ್ ಆ ಥರ ಕ್ಯಾರೆಕ್ಟ್ರೇ ಅಲ್ಲ ಕುಲಶೇಖರ ಆ್ಯಕ್ಚುಲಿ ಗುಡ್ ಫಾರ್ ನಥಿಂಗ್ ಅಂತ ಹೇಳ್ತಾರೆ. ಏನೂ ಯೋಗ್ಯತೆ ಇಲ್ಲ ಅವನಿಗೆ. ಅಲ್ಲ, ಬಟ್ ಏನೂ ಯೋಗ್ಯತೆ ಇಲ್ಲ ಅಂತ ಬೇರೆಯವ್ರು ಹೇಳ್ತಿರೋದು. ಅವನ ಪ್ರಕಾರ ಅವ್ನು ಹೀರೋನೇ ಅಲ್ಲ, ಅವನ ಮನಸ್ಸಲ್ಲಿ ನಾನೇ ರಾಜ ಅಂತ. ಹಾಗೆ ಅದು ಅವನು ಅಂದ್ಕೊಂಡಿರೋದು ಹಾಗೆ. ಬಟ್ ಅವನಿಗೆ ಅಷ್ಟೊಂದು ಬಲಶಾಲಿ ಇಲ್ಲ, ಅವನು ಏನು ಯೋಗ್ಯತೆ ಇಲ್ಲ ಅವನಿಗೆ. ಅವನು ಕುಡ್ಕೊಂಡು ಒಂದು ಕಡೆ ಬಿದ್ದಿರ್ತಾನೆ. ಕೆಲವೊಂದು ಇದರಲ್ಲಿ ನೀವು ನೋಡಿರ್ತೀರ, ಅವನ ಮಗಳ ಜೊತೆಗೆ ಅವನೊಂದು ಇಂಟ್ರ್ಯಾಕ್ಷನ್ಸ್ ಒಂದು ಸ್ವಲ್ಪ ಏನು ಸಾಫ್ಟ್ ಆಗಿರೋ ಇಂಟ್ರ್ಯಾಕ್ಷನ್ಸ್ ಇರುತ್ತೆ. ಹೌದು. ಸೊ ಬಟ್ ನನಗೆ ಅದನ್ನು ಏನಿಸ್ತಾ ಇತ್ತು ಗೊತ್ತಾ, ನೀವು ಹೇಳಿದಾಗೆ ಕೆಲವೊಂದಿಷ್ಟು ಸೈಲೆನ್ಸಲ್ಲಿ ಇರ್ಬೋದು, ಅಥವಾ ನೀವು ಅದನ್ನು ಲೌಡಾಗಿ ಮಾಡದೇ ಇದ್ರು ಆ ಆ್ಯಕ್ಷನ್ ತುಂಬ ಲೌಡ್ ಆಗುತ್ತೆ ಅಂತ. ಹೌದು. ಅದ್ರ ಇಂಪ್ಯಾಕ್ಟ್ ಇದೆಯಲ್ಲ, ಅಲ್ಲಿ ಅವನ ಬೆರಮೆ ತಾಯಿನ ಸಾಯಿಸಿದ್ದಾರೆ, ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಸತ್ತು ಹೋಗಿದ್ದಾರೆ. ಅಂಥ ಟೈಮಲ್ಲೂ ಆ ಒಂದು ಎವಿಲ್ ಸ್ಮೈಲ್ ಸಡನ್ ಆಗಿ ಗುಳಿಗ ಎಂಟ್ರಿ ಆಗ್ತಿದ್ದಂಗೆ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಇದು ಸ್ಟೋರಿ ರಿವೀಲ್ ಆಗೋದಿಲ್ಲ, ಕೆಲವೊಂದು ಜನ ಇನ್ನೂ ಸಿನಿಮಾ ನೋಡಿಲ್ಲಲ್ಲ. ಹೌದು, ಮೊದಲೇ ಭಯ ಆಗ್ತದಲ್ಲ. ನನಗನ್ನಿಸ್ತದೆ ಅದು ಆ ಸನ್ನಿವೇಶಕ್ಕೆ ಈ ಅಪ್ರೋಚ್ ನಾನೇ ಅಲ್ಲ, ಬೇರೆ ಯಾರಾದರೂ ಆ್ಯಕ್ಟರ್ ಮಾಡಿದ್ರೂ ಸುಮಾರಾಗಿ ಈ ಥರ ಮಾಡಿದ್ದಿದ್ರೇ
ಅದು ವರ್ಕ್ ಆಗೋದು. ನನಗನ್ಸುತ್ತೆ, ನನಗೆ ಇನ್ನೊಂದು ನಿಮ್ಗೆ ಅವಾಗಲೂ ಹೇಳ್ತಾ ಇದ್ದೆ, ನನಗೆ ಈ ಕಾಲಿಗುಲ ನೆನಪಾಗುತ್ತೆ ಅಂತ. ನಾನು ನೋಡಿದ್ದೇನೆ ಆ ಸಿನಿಮಾ. ಹೌದೌದು, ಒಂಥರ ಎಕ್ಸ್ಟ್ರೀಮ್ ಅವರು. ಅದು ಕ್ಯಾಲಿಗುಲಾ ಕ್ಯಾರೆಕ್ಟ್ರು ಅಷ್ಟೇ, ಒಂದ್ಸಲ ಟ್ರಂಕ್ ವಿತ್ ಪವರ್ ಅಂತ ಹೇಳ್ತಾರೆ. ಅದನ್ನು ಕನ್ನಡದಲ್ಲಿ ಹೇಗೆ ನಾನು ಅಭಿವ್ಯಕ್ತ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಫುಲ್ಲು ನಶೆಯಲ್ಲಿರ್ತಾರೆ ಅವರು. ಪವರ್ ಎಷ್ಟಿದೆ ಅಂದರೆ ಒಂದು ನಶೆಯಲ್ಲಿರ್ತಾರೆ. ಸುಮಾರು ಮಟ್ಟಿಗೆ ಕುಲಶೇಖರನು ಹಾಗೇ, ಆದರೆ ಅವನ ಅಪ್ಪ ಅವನ ಪವರಿಗೆ ಲಗಾಮ್ ಇಟ್ಟಿದ್ದಾರೆ. ಬಟ್ ಈ ಒಂದು ಸನ್ನಿವೇಶದಲ್ಲಿ ಆ ಲಗಾಮ್ ಇಲ್ಲ, ಏನೋ ಒಂದು ಮಾಡಿ ನಾನು ಆ ಲಗಾಮಿಂದ ಬಿಡಿಸ್ಕೊಂಡಿದ್ದೀನಿ ನನ್ನ. ಸೊ ಹೀ ಈಸ್ ಡ್ರಂಕ್ ವಿತ್ ಪವರ್. ಅಷ್ಟೊಂದು ಆ ನಶೆಯಲ್ಲಿ ಇರಬೇಕಾದ್ರೆ ನನಗೆ ಹಾಗೆ ನಶೆಯಲ್ಲಿ ಇರೋ ಹಾಗೆ ಏನೋ ಒಂದು ಡ್ರೀಮ್ ಸೀಕ್ವೆನ್ಸಲ್ಲಿ ಹೋಗ್ತಾ ಇರೋ ಹಾಗೆ ಇರೋದು. ಕವಚ ಹಾಕಿಲ್ಲ ಅವನು ಯಾರನ್ನೂ ಅದನ್ನು ಹೊಡಿತಾ ಇಲ್ಲ. ಕೋಲಾಹಲ ನಡೀತಾ ಇದೆ, ಅದ್ರ ಮಧ್ಯದಲ್ಲಿ ಕುದುರೆಯಲ್ಲಿ ಕೂತ್ಕೊಂಡು ಎಲ್ಲನ ಎಂಜಾಯ್ ಮಾಡಿಕೊಂಡು ಏನೋ ಒಂದು ಒಳ್ಳೆ ಸಂಗೀತ ಕೇಳೋ ಹಾಗೆ. ಸಂಗೀತದ್ದು ರುಚಿ ಇದೆ ಅವನಿಗೆ, ಅದು ಅವರು ಹೇಳ್ತಾರೆ ಅಲ್ಲಿ. ಇವರು ಕಾಡಿನವರು ಹಾಡಬೇಕಾದ್ರೆ ಇಲ್ಲ ಇವ್ರನ್ನ ಮುಟ್ಟಬೇಡಿ, ಇವರು ಕಲಾವಿದರು ಅಂತ. ಒಳ್ಳೆ. ಹಾಂ. ಸೊ ಈಗ ಇನ್ನೊಂದು ಪಾರ್ಟ್ ಬಂದಾಗ ನೋಡಿ, ನಿಮ್ಮ ಕರಿಯರ್ ಗ್ರಾಫ್ನ ಗಮನಿಸ್ತಾ ಇದ್ದರೆ ನೀವು ತೆಗೆದುಕೊಂಡಂಥ ಸ್ಟೋರಿಗಳು ಕೂಡ ಬಹುತೇಕವಾಗಿ ನಾನ್ ಕನ್ವೆನ್ಷನಲ್ ಅಲ್ವಾ? ಈಗ ನೀವು ಉದಾಹರಣೆ ಹಂಟರ್ ಬಗ್ಗೆ ಹೇಳ್ತಾ ಇದ್ದೆ, ಅಥವಾ ಗುಲ್ಲು ಕ್ಯಾರೆಕ್ಟರ್ನ ತೆಗೆದುಕೊಳ್ಳೋದಾದರೆ, ಅಥವಾ ಗೋಲಿಯೋ ಕಲೀಲ ರಾಮ್ಲೀಲಾ ಅದರಲ್ಲಿರುವಂಥ ಕ್ಯಾರೆಕ್ಟರ್ ಆಗಲಿ, ಈ ಕ್ಯಾರೆಕ್ಟರ್ ಬ್ಲೆಂಡ್ಗಳನ್ನು ನೀವು ಚೂಸ್ ಮಾಡ್ಕೊಂಡಿದ್ದು ಅಥವಾ ಅಂಥ ಕ್ಯಾರೆಕ್ಟರ್ಗಳು ನಿಮಗೆ ಬರ್ತವೆ? ಕ್ಯಾರೆಕ್ಟರ್ ಬರ್ತದೆ ನಮಗೆ ಬಂದಾಗ ನಾನು ಅದನ್ನು ಯೋಚನೆ ಮಾಡ್ತೀನಿ, ಅದನ್ನು ಮಾಡಬೇಕಾ ಇಲ್ಲ ಅಂತ. ಸೊ ಒಂದು ಇನ್ಸ್ಟಿಂಕ್ಟಿವ್ ಡಿಸಿಷನ್ಸ್ ಇದು. ಕರಿಯರ್ ಬಗ್ಗೆನೂ ಅದು ಕರಿಯರ್ಗೂ ಒಳ್ಳೆಯದಾಗಿರಬೇಕು. ಬಟ್ ಸ್ಟೋರಿ ಓದಿದಾಗ ಅದು ಪಾತ್ರ ಈ ಥರ ಇದನ್ನು ಮಾಡಬೇಕು ಅಂತ ಅದೇ ಹೇಳಿದ್ನಲ್ಲ, ಒಳಗಡೆಯಿಂದ ಒಂದು ಅರ್ಜ್ ಬರಬೇಕು. ಅದಿದ್ದರೆ ನಾನು ಮಾಡ್ತೀನಿ. ಐ ಥಿಂಕ್ ಅನ್ಕನ್ವೆನ್ಷನಲ್ ಆಗಿರೋದು ಅದು ನಾನು ಅನ್ಕನ್ವೆನ್ಷನಲ್ ಸ್ವಲ್ಪ. ಸೊ ನಮ್ಮ ಅಪ್ರೋಚು ಹಾಗೆ ಅನ್ಕನ್ವೆನ್ಷನಲ್ ಆಗಿರುತ್ತೆ. ಸೊ ನನ್ನ ನೇಚರಿಗೆ ವಿರುದ್ಧ ನಾನು ಹೋಗ್ತಾ ಇಲ್ಲ. ಗುಲ್ಶನ್ ಲೈಫ್ ಫಿಲಾಸಫಿ ಆಲ್ವೇಸ್ ಟ್ರೈ ಟು ಡೂ ದ ರೈಟ್ ಥಿಂಗ್. ಅದು ಹೇಗೆ ಹೇಳೋಕ್ಕಾಗುತ್ತೆ? ಹೇಳಲಿಕ್ಕಾಗೋದಿಲ್ಲ ಅಂತ ಅದು ಯೋಚನೆ ಮಾಡಬೇಕು. ಅಂದರೆ ಅದು ಎಕ್ಸ್ಪೀರಿಯೆನ್ಸಿಂದ ಸ್ವಲ್ಪ ಗೊತ್ತಾಗುತ್ತೆ. ಕೆಲವೊಂದು ಫಿಲಾಸಫಿಕಲ್ ಬುಕ್ ಇದು ಓದಿದರೆ ಗೊತ್ತಾಗುತ್ತೆ, ಬೇರೆಯವರ ಎಕ್ಸ್ಪೀರಿಯೆನ್ಸಿಂದ ಗೊತ್ತಾಗುತ್ತೆ. ತಿಳಿದವರು ಬುದ್ಧಿಜೀವಿಗಳು ಅವ್ರ ಮಾತು ಕೇಳಿ ಅದರಿಂದ ಸ್ವಲ್ಪ ನಮಗೆ ಕಲಿಯುವ ಅನುಭವ ಸಿಗ್ತದೆ. ಇದೆಲ್ಲ ಸೇರಿ ಹೋಗ್ತಾ ನಾನು ಅದೇ ಯೋಚನೆ ಮಾಡೋದು. ಅದು ಪ್ರತಿ ಸರಿ ಐ ಕಾಂಟ್ ಡೂ ದ ರೈಟ್ ಥಿಂಗ್, ಅದು ಆಗೋದಿಲ್ಲ. ಕೆಲವೊಂದು ಸಲ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಟ್ರೈ ಆ್ಯಂಡ್ ಡೂ ದ ರೈಟ್ ಥಿಂಗ್ ಅಂತ ಅದು ನಂದು ಲೈಫ್ ಫಿಲಾಸಫಿ. ಆಮೇಲೆ ಲೈಫನ್ನು ತುಂಬ ಯೋಚನೆ ಮಾಡೋದು ತೊಗೊಳ್ಳೋದು ಮುಖ್ಯ ಅನಿಸುತ್ತೆ. ಅದನ್ನು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಹೌದು, ನಮ್ಮ ಶ್ರಮೆ ನಾವು ಪಡ್ತಾ ಇರಬೇಕು. ಕೆಲವೊಂದು ಸಲ ಶ್ರಮೆ ಪಟ್ಟಿದ್ದಕ್ಕೆ ನಮಗೆ ಫಲ ಸಿಗೋದಿಲ್ಲ. ಬಟ್ ಇದು ಜೀವನ. ಯಾಕಂದ್ರೆ ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ನಿಮ್ಮದೊಂದು ನಾನು ಇಂಟರ್ವ್ಯೂನ ಗಮನಿಸ್ತಾ ಇದ್ದೆ, ನಿನ್ನೆ ನಾನು ರೀಸೆಂಟಾಗಿ ನೋಡ್ತಾ ಇದ್ದೆ. ಅಂದರೆ ಮತ್ತೆ ಅದು ಇನ್ನೊಂದ್ಸರಿ ಪಾಪಪ್ ಆಗಿತ್ತು. ಸೊ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಿ. ನಿಮ್ಮ ಮ್ಯಾರೇಜು, ನಿಮ್ಮ ಅಗೇನ್ ಡೇಟಿಂಗ್ ದ ಸೇಮ್ ವೈಫ್. ಸೊ ಇದು ತುಂಬ ಜನರಿಗೆ ಇದನ್ನು ಅರಗಿಸ್ಕೊಳ್ಳೋಕೆ, ಅಂದರೆ ತುಂಬ ಜನರಿಗೆ ಇಷ್ಟು ಲೈಫನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅನ್ಸುತ್ತಲ್ಲ. ಯಾಕಂದ್ರೆ ಮಿಸ್ರಿ ಮಾಡ್ಕೋತಾರೆ. ನೀವೇ ಹೇಳ್ದಂಗೆ ತುಂಬ ಜನ ಈಗ ನಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಡಿವೋರ್ಸ್ವರೆಗೂ ಹೋಗಿದ್ದಾರೆ ಅಂದರೆ ದೇ ಬಿಹೇವ್ ಲೈಕ್ ಯಾವುದೋ ಜನ್ಮಾಂತರದ ಎನಿಮಿಗಳ ಥರ ಬಿಹೇವ್ ಮಾಡಿ ಯಾವುದೋ ಲೆವೆಲಿಗೆ ಹೋಗೋದಂತಿರುತ್ತೆ. ಬಟ್ ಈ ಎಕ್ಸೆಪ್ಟೆನ್ಸ್ ಹೇಗೆ ಬಂತು ನಿಮ್ಗೆ? ಅಂದರೆ ಅದೊಂದು ಅವಕಾಶ ಸಿಕ್ತು ನನಗೆ. ಬೇರೆಯವ್ರ ಲೈಫ್ ಥರ ನನ್ನ ಲೈಫು ಆಗಬೇಕಂತ ಏನಿಲ್ಲಲ್ಲ. ಅಂದರೆ ಒಳ್ಳೇದೇನಾದರೂ ಇದ್ದರೆ, ಇವಾಗ ಇಬ್ಬರು ಫ್ರೆಂಡ್ಶಿಪ್ಪು ಆಗಿರ್ಬೋದು, ಇಲ್ಲಾಂದರೆ ಮದುವೆ ಆಗಿರ್ಬೋದು, ಏನೇ ರಿಲೇಷನ್ಶಿಪ್ ಆಗಿರೋನು ಅದು ಏನಾದರೂ ಒಂದು ಒಳ್ಳೇದಿರುತ್ತೆ. ಅದೇ ಇಬ್ಬರನ್ನ ಸೇರಿಸಿರೋದು. ಅದನ್ನು ಕಾಪಾಡ್ಕೋಬೇಕು ಅಂತ ನಮ್ಮಿಬ್ಬರಿಗೂ ಒಂದು ಇದಿತ್ತು. ಸರಿ, ನಮ್ಮ ಮದುವೆಯಲ್ಲಿ ಏನೇನೋ ಪ್ರಾಬ್ಲಮ್ಸ್ ಇದೆ, ನಾವು ಆಗ ಬೇರೆ ಆಗಿದ್ದೇ ಒಳ್ಳೆ ಡಿಸಿಷನ್. ಬಟ್ ನಮ್ಮ ಮಧ್ಯೆ ಇರೋದೊಂದು ಅದನ್ನು ಕಾಪಾಡ್ಕೋಬೇಕು ಅಂತ ನಾವು ಇಬ್ಬರೂ ಪ್ರಯತ್ನ ಪಟ್ಟಿದ್ದೀವಿ. ಟೈಮ್ ತೊಗೊಂಡಿದ್ದೀವಿ ನಾವು. ಅದಕ್ಕೇನು ನಾವು ಈಗಲೇ ಆಗಬೇಕು ನೀನು ಟೈಮ್ ಏನು ಸೆಟ್ ಮಾಡಿರಲಿಲ್ಲ. ಅದು ಬರ್ತಾ ಜೀವನ ಮುಂದೆ ಸಾಗ್ತಾ ಅದು ನಾವಿಬ್ಬರು ಮತ್ತೆ ಜೊತೆಗೆ ಬಂದ್ವಿ. ಮೋಸ್ಟ್ಲಿ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್. ಹೌದು, ರೆಸ್ಪೆಕ್ಟ್ ಇರಬೇಕು. ಆಮೇಲೆ ಅದು ಎಲ್ಲ ರಿಲೇಷನ್ಶಿಪ್ದು ಒಂದು ಆತ್ಮ ಇರ್ತದೆ, ಕೋರ್ ಇರ್ತದಲ್ಲ, ಅದು ಆ ಪ್ರೀತಿ ಪ್ರೇಮ ಅದು ಉಳಿಕೆ ಆಗಿದ್ದರೆ ಯಾವುದೇ ರಿಲೇಷನ್ಶಿಪ್ನ ನಾವು ಮುಂದುವರಿಸ್ಬೋದು. ಅದು ಮೇನ್ ಆಗಿ ಇರಬೇಕು. ಶಿ ಈಸ್ ಆಲ್ಸೋ ಆರ್ಟಿಸ್ಟ್. ಹೌದು, ಆರ್ಟಿಸ್ಟ್, ಆ್ಯಕ್ಟರ್. ತುಂಬ ಓದಿರೋರು, ನನಗಿಂತ ತುಂಬ. ಅವರು ಡ್ರಾಮಾ ಸ್ಕೂಲ್ಗೆಲ್ಲ ಓದೋರು. ಸೊ ಅದೇ ವೈಫ್ನ ಡೇಟಿಂಗ್ ಮಾಡೋದು ಆ ಅನುಭವ ಹೇಗೆ? ನನಗೂ ಹೊಸದೆ, ಮೊದಲನೇ ಸಲ ನಾನು ಮಾಡ್ತಾ ಇರೋದು. ಅದು ಹೇಗಿರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಸ್ವಲ್ಪ ನರ್ವಸ್ ಆಗಿದ್ದೆ. ಈಗ ಹಳೆ ನಮ್ಮ ಏನೇನು ತೊಂದರೆಗಳಿತ್ತು ಅದೆಲ್ಲ ವಾಪಸ್ ಬರ್ತದೋ ಇಲ್ವೋ ಅಂತ ಅವಳಿಗೂ ಸ್ವಲ್ಪ ಇದಿತ್ತು. ಬಟ್ ಹಾಗಿಲ್ಲ, ನಾವು ಜೀವನದಲ್ಲಿ ಮುಂದುವರೆದಿದ್ವಿ. ವಿ ಹ್ಯಾಡ್ ಆಲ್ಸೋ ಮೆಚೂರ್ಡ್. ಸೊ
ಸೊ ಎರಡನೇ ಸಲ ನಮ್ಮ ಸೆಕೆಂಡ್ ಅಟೆಂಪ್ಟ್ ಇದು ಬೆಟರ್ ಅಟೆಂಪ್ಟ್. ಸೊ ಆಫ್ಟರ್ ಕಾಂತಾರ ಈ ಎಕ್ಸ್ಪೀರಿಯನ್ಸ್ ಹೇಗೆ ಶೇರ್ ಮಾಡ್ಕೊಂಡ್ರಿ ಅವ್ರ ಜೊತೆನಾ? ಹಾಂ, ಹೇಗೆ ನಿಮ್ಮ ಕನ್ವರ್ಸೇಷನ್ ಇತ್ತು? ಅವರು ಇನ್ನೂ ಸಿನಿಮಾ ನೋಡಿಲ್ಲ. ಅವರು ಅದೇ ನಮ್ಮ ತಂದೆಗೆ ಸ್ವಲ್ಪ ಪೆಟ್ಟಾಗಿದ್ದಕ್ಕೆ ಸೊ ಆಪ್ರೇಷನ್ ಎಲ್ಲ ಆಯಿತು. ಸೊ ನಾನು ಇಲ್ಲಿದ್ದೆ. ಇಬ್ಬರು ಒಟ್ಟಿಗೆ ಹೋಗಿ ನೋಡೋ ಅವಕಾಶ ಸಿಕ್ಕಿಲ್ಲ. ಆದರೆ ಅವ್ರು ಕಾಯ್ತಾ ಇದ್ದಾರೆ ನಾವು ಸಮಯ ಸಿದ್ದಾಗ ಒಟ್ಟಿಗೆ ಹೋಗಿ ನೋಡೋಣ ಅಂತ. ಸೊ ಬಟ್ ಶಿ ಎಂಜಾಯ್ಸ್. ಅಂದರೆ ನಮ್ಮ ಬಾವುಟ ಹಾರಿಸ್ತಾರಲ್ಲ, ಅವರು ನನ್ನ ಬಾವುಟ ಹಾರಿಸ್ತಾ ಇರ್ತಾರೆ ಎಲ್ಲ ಕಡೆ. ತುಂಬ ಖುಷಿ ಪಡ್ತಾರೆ, ತುಂಬ ಪ್ರೋತ್ಸಾಹನೆ ಕೊಡ್ತಾರೆ. ಸಪೋರ್ಟ್ ಸಿಸ್ಟಮ್ ಇದೆ. ನನಗೆಲ್ಲಾದರೂ ಏನಾದರೂ ಒಳ್ಳೇದಾದರೆ ಅವರು ತುಂಬ ಖುಷಿ ಮಾಡ್ತಾರೆ. ನನ್ನ ಬಾವುಟ ಎಲ್ಲ ಕಡೆ ಹಾರಿಸ್ತಾಳೆ ಅವಳು. ನನಗೆ ನಿಮ್ಮ ಇತ್ತೀಚೆಗೆ ನಿಮ್ಮ ಟ್ವೀಟ್ನ ನೋಡ್ತಾ ಇದ್ದೆ. ಮೊನ್ನೆ ನೀವು ಒಂದು ಟ್ವೀಟ್ ಮಾಡಿದ್ರಿ, ತುಂಬ ಅಂದರೆ ತುಂಬ ಖುಷಿಯಾಗಿ ಟ್ವೀಟ್ ಅದು. ನನಗೆ ಉತ್ತರ ಕೊಟ್ಟು ಆಯಾಸ ಆಗ್ತಾ ಇದೆ, ಆದರೆ ನೀವು ಮಾತ್ರ ನಿಲ್ಲಿಸ್ಬೇಡಿ, ಐ ನೀಡ್ ದಿಸ್ ಅಂತ. ಅಂದರೆ ಆ ಪ್ರೀತಿಯ ಬಯಕೆ ಎಷ್ಟು ದಿನದಿಂದ ಒಳಗಡೆ ಮಡುಗಟ್ಟಿತ್ತು ಅಂತ. ಅದು ಒಂಥರ ಸ್ವಲ್ಪ ಹ್ಯೂಮರಸ್ ಆಗಿ ನಾನು ಹೇಳಿದ್ದು. ತುಂಬ ಮೆಸೇಜಸ್ ಬರ್ತಾ ಇರುತ್ತೆ. ಎಲ್ಲರಿಗೂ ನಾನು ನನ್ನ ಅಭಿನಂದನೆಗಳು, ನನ್ನ ಧನ್ಯವಾದಗಳು ಹೇಳಬೇಕು ಅಂತ ನನ್ನ ಆಸೆ. ಅದು ಆಗೋದಿಲ್ಲ. ಸೊ ಅದು ಒಂಥರ ಹ್ಯೂಮರಸ್ ಆಗಿ ಇಷ್ಟೆಲ್ಲ ಮೆಸೇಜ್ ಬರ್ತಾ ಇಲ್ಲ, ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ, ಆದರೂ ನೀವು ನಿಲ್ಲಿಸ್ಬೇಡಿ ದಮ್ಮಯ್ಯ, ನೀವು ಮಾಡ್ತಾರೆ ಅಂತ ನಾನು ಒಂಥರ ಹ್ಯೂಮರಸ್ ಆಗಿ ನಾನು ಹೇಳಿದ್ದು. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್. ಜನರು ಪ್ರೀತಿ ಪ್ರೇಮ ತೋರಿಸ್ತಾರೆ, ಪ್ರೋತ್ಸಾಹನೆ. ಎಷ್ಟೊಂದು ಜನ ಹೇಳ್ತಾರೆ. ನನಗಿಂತ ಖುಷಿ ಕೆಲವೊಂದು ಜನರಿಗಾಗಿದೆ. ಆ ಮೆಸೇಜಸ್ ಬರ್ತಾ ಇದೆ. ನಾವು ನಿಮ್ಮ ಮೊದಲನೇ ಸಿನಿಮಾಯಿಂದ ನೋಡ್ತಾ ಇದ್ದೀವಿ, ಇಷ್ಟೆಲ್ಲ ನಿಮ್ಮ ಈ ಥರ ಒಂದು ಕಾಂತಾರ ಆದಮೇಲೆ ನಿಮಗೆ ಸಿಗ್ತಾ ಇರೋ ಪ್ರೀತಿ ಪ್ರೇಮ ನಮಗೆ ನೋಡಿ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನಮಗೆ ಗೊತ್ತಿತ್ತು ನಿಮಗೆ ಈ ಥರ ನಿಮ್ಮ ಜೀವನದಲ್ಲಿ ಈ ಥರ ಆಗ್ತದೆ ಅಂತ. ಆ ಥರ ಎಲ್ಲ ಮೆಸೇಜಸ್ ಬಂದಾಗ ತುಂಬ ಖುಷಿ ಆಗ್ತದೆ. ನಾವು ಮಾಡಿದ್ದೇನೋ ಸಾರ್ಥಕ ಆಗಿದೆ ಅಂತ ಸ್ಯಾಟಿಸ್ಫ್ಯಾಕ್ಷನ್. ಅಲ್ಲ, ನೀವು ಹೇಳಿದ್ರೆ ನಿಮ್ಮ ಬರ್ತ್ ಇಯರ್ 78 ಅಂತಲ್ವ? ಬಟ್ ತುಂಬ ಜನರಿಗೆ ಏನು ಅನ್ಸುತ್ತೆ 90s ಇರ್ಬೋದು ಅಂತ. ಹೌದು, ಕೆಲವೊಂದು ಜನ 90s. ನಾನು ಆ್ಯಕ್ಚುಲಿ 80s ಕಿಡ್. ಕೆಲವರು ನಮ್ಮವರೆಲ್ಲ 90s ಕಿಡ್ ಅಂತ ತುಂಬ ಪಾಪ್ಯುಲರ್ ಆಗಿದೆ ಆಸ್ಟ್ರೇಲಿಯಾ. ನಾವು ಅದಕ್ಕಿಂತ ಮೊದಲಿದ್ರು 90s ನಾನು ಟೀನೇಜರ್ ಆಗಿದೆ. ಏನು ರಹಸ್ಯನ ಅದ್ರ ಬಗ್ಗೆ? ಹಾಗಾದ್ರೆ ನಿಮ್ಮದು ರೂಟೀನ್ ಏನಿರುತ್ತೆ? ರೂಟೀನ್ ಏನಿಲ್ಲ, ಇವಾಗ ಸ್ವಲ್ಪ ಬ್ಯಾಲೆನ್ಸು. ತುಂಬ ನಾನು ಸಕ್ಕರೆ ಪದಾರ್ಥಗಳೆಲ್ಲ ತುಂಬ ತಿಂತಾ ಇದ್ದೆ, ಅದೆಲ್ಲ ಕಡಿಮೆ ಆಗಿದೆ. ಒಂಥರ ಬ್ಯಾಲೆನ್ಸ್ಡ್ ಆಗಿರೋದು. ತುಂಬ ಎಕ್ಸಸೈಸು ಮಾಡಲ್ಲ, ಕಮ್ಮಿನೂ ಮಾಡಲ್ಲ, ಎಷ್ಟೆಷ್ಟು ಬೇಕು ಹಾಗೆ ಮೇಂಟೆನೆನ್ಸ್ ಆಗಿ. ಬಾಕಿ ಅಪ್ಪ ಅಮ್ಮನಿಂದ ನನಗೆ ಪಡೆದಿರೋ ಇದು ವರ, ಜೆನೆಟಿಕ್ಸ್ ಅಂತ ಹೇಳ್ತಾರಲ್ಲ, ಅದು ಕೂದಲು ಇನ್ನೂ ಇದೆ. ಎಲ್ಲ ಸ್ವಲ್ಪ ಮೈಕಟ್ಟು ಬಣ್ಣ ಅದೆಲ್ಲ ಸ್ವಲ್ಪ ಅಪ್ಪ ಅಮ್ಮನಿಂದ ಬಂದಿರೋದಕ್ಕೆ ನಾನು ಸ್ವಲ್ಪ ಚೆನ್ನಾಗಿದ್ದೀನಿ. ನಿಮ್ಮ ತಂದೆ ಫೋಟೋ ನೋಡ್ತಿದ್ದೆ, ಅದು ನೋಡೋಕೆ ಹಾಗೆ ಇದೆ. ಹೌದು, ಎಕ್ಸಾಕ್ಟ್ಲಿ ನಿಮ್ಮ ಥರನೇ. ಅಂದರೆ ಅವ್ರ ಥರ ಹಾಂ, ಆಲ್ಮೋಸ್ಟ್ ಅವ್ರ ಥರನೇ ಇರೋದು ನಾನು. ಓನ್ಲಿ ಮೀಸೆ ಬೇಕಾಗುತ್ತೆ. ಮೀಸೆ ಇಟ್ಟಿದ್ದಿದ್ರೆ ಹಂಗೆ ಇರ್ತಾ ಇತ್ತು ಮೀಸೆ ಮೊದಲು. ಬಟ್ ಈಗ ನಡೀತಾ ಇರೋ ಪ್ರಾಜೆಕ್ಟ್ಗಳೆಲ್ಲ ಸ್ವಲ್ಪ ಕ್ಲೀನ್ ಶೇವ್. ಇಲ್ಲಿ ಗಡ್ಡ ಮೀಸೆ ಇರೋರು ತುಂಬ ಪಾಪ್ಯುಲರ್ ಲುಕ್ ಇಲ್ಲಿ ಆ್ಯಕ್ಟ್ರುಗಳಲ್ಲೆಲ್ಲ. ಅಲ್ಲ, ನೀವು ಬಿಡಿ, ಇಲ್ಲಿ ಇವನ್ ಹೀರೋಸು ಗಡ್ಡ ಮೀಸೆ ಬಿಟ್ಕೊಂಡು ಮಾಡ್ತಾರೆ ಅಲ್ವಾ? ಪಾಪ್ಯುಲರ್ ಲುಕ್ ತೆಗೆದುಬಿಟ್ರೆ ಏನಾಗುತ್ತೆ, ಎಲ್ಲ ತುಂಬ ಯಾರೋ ಬಚ್ಚ ಬಂದಿದ್ದಾನೆ. ಸೊ ಅದು ಕೂಡ ನಿಜನೇ. ಅಂದರೆ ಬಟ್ ಈಗ ಹೇಗೆ ಈಗ ಮುಂದಿನ ಪ್ಲಾನ್ ಏನಾದ್ರು ಮಾಡ್ಕೊಳ್ಳಿ? ಅವಕಾಶಗಳು ಹೇಗೆ ಬಂದಿರ್ತವೆ? ಅವಕಾಶಗಳು ಬಂದು ಸೌತ್ಗೆ ತುಂಬ ದೊಡ್ಡ ಮಟ್ಟದ ಒಂದು ಹೆಬ್ಬಾಗಲು ಓಪನ್ ಆಗಿದೆ ಈಗ. ಎಸ್ಪೆಷಲಿ ಕನ್ನಡ ಜೊತೆಗೆ ನಿಮಗೆ ಮಲಯಾಳಂ ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಪ್ರತಿಯೊಬ್ಬರು ನೋಡಿ ಇಷ್ಟಪಡ್ತಾ ಇದ್ದಾರೆ. ಇಂಥ ಒಂದು ನನಗನ್ಸುತ್ತೆ ಈ ಥರ ಕ್ಯಾರೆಕ್ಟರ್ ಮುಂಚೆ ರಘುವರನ್ ಇದ್ರು. ಬಹುತೇಕವಾಗಿ ರಘುವರನ್ ಏನಾದರೂ ಈ ಕ್ಯಾರೆಕ್ಟರ್ ಮಾಡಿದ್ರೆ ಈ ಥರನೇ ಶೇಡಲ್ಲಿ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಅದನ್ನು ಬಿಟ್ಟರೆ ಆ ಥರ ಒಬ್ಬ ಆರ್ಟಿಸ್ಟ್ ತುಂಬ ಸಮಯ ಆಗಿದೆ ಬಂದು ಸೌತಲ್ಲೂ ಇರ್ಬೋದು. ಸ್ವಲ್ಪ ನನ್ನ ಫೇಸು ಅವ್ರಿಗೆ ರಿಸೆಂಬಲ್ ಆಗುತ್ತೆ. ರಘುವನ್ ಥರ ಇದೆಯಾ ನೋಡಲಿಕ್ಕೆ ಅಂತ ಭಾಳಷ್ಟು ಜನ ನನಗೆ ಮೆಸೇಜ್ ಕಳಿಸ್ತಾರೆ. ಯಾರೋ ಒಬ್ಬರು ರಘುವರನ್ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕಂತಿತ್ತು, ಅದು ನನ್ನನ್ನು ಸೇರಿಸ್ಕೊಂಡು ನನ್ನ ರಘುವರನ್ ಪಾತ್ರ ಮಾಡಬೇಕು ಅಂತೆಲ್ಲ ಹೇಳಿದರು. ಅವರು ಮೊದಲಿಂದನೇ ನನಗೆ ಐ ಥಿಂಕ್ ರಾಮ್ಲೀಲಾ ಆದಮೇಲಿಂದನೇ ಕೆಲವೊಂದು ಆಫರ್ಸ್ ಇತ್ತು. ಆ್ಯಕ್ಚುಲಿ ನನ್ನ ಮೊದಲನೇ ಕನ್ನಡ ಆಫರ್ ಲೂಸಿಯಾ. ಅದು ನನ್ನ ಮೊದಲನೇ ವರ್ಷ 2011. ಪವನ್ ನನಗೆ ಹಾಗೆ ನಾಟಕಗಳಿಂದೆಲ್ಲ ಪರಿಚಯ. ಸೊ ನಮ್ಮ ರಂಗಭೂಮಿಯವನೇ ಅವನು. ಆ್ಯಕ್ಚುಲಿ ನನಗಿಂತ ಜಾಸ್ತಿ ನಾಟಕ ಮಾಡಿದೆ ನಾನು. ಸೊ ಹೀಗೆ ಮಾಡ್ತಾಯಿದ್ದೀನಿ ಒಂದು ಕಾನ್ಸೆಪ್ಟ್ ಅಂತಲ್ಲ, ಅವ್ರ ನಾಟಕಗಳು ಸ್ವಲ್ಪ ಬೇರೆ ಥರನೇ ಇರ್ತಾಯಿತ್ತು. ಸೊ ಹೀಗಿದೆ ಅಂತ ಹೇಳಿದ್ದು. 1 ವರ್ಷ ಬೇಕು, ಯಾಕಂದರೆ ಅದು ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಇದೆ, ಲುಕ್ ಇದೆ, 2 ಪಾತ್ರ ಇದೆ, ಫುಲ್ಲು ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಹೇಳಿದೆ. ನಾನು ಹೇಳಿದೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಬಟ್ ನಾನು ಈಗ ತಾನೇ ಒಂದು ಹೆಜ್ಜೆ ಇಟ್ಟಿದ್ದೀನಿ, ಜಸ್ಟ್ ಒಂದು ಸ್ಟೆಪ್ ಇಟ್ಟಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಸೆಟಲ್ ಆದಮೇಲೆ ನಾನು 1 ವರ್ಷ ಎಲ್ಲ ತೆಗಿಬೋದು. ಇವಾಗ ಹೋದರೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ ಆಗ್ತದೆ ಅಂತ ಹೇಳಿದೆ. ಸೊ ನಾನು ಅದಕ್ಕೆ ಒಪ್ಕೊಂಡಿಲ್ಲ. ಸೊ ದೆನ್ ಹಿ ಮೇಡ್ ದ ಫಿಲ್ಮ್. ಭಾಳ ಚೆನ್ನಾಗಿತ್ತು. ನಾನು ನೋಡಿದೆ, ಅಲ್ಲಿ ಒಂದು
ಮುಂಬೈಯಲ್ಲಿ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಎಲ್ಲ ಇಡಿಸಿದ್ರು, ನಾನು ಹೋಗಿ ನೋಡಿದೆ. ಇವರು ಅನುರಾಗ್ ಕಶ್ಯಪ್ ಎಲ್ಲ ಮಾಡಿಸಿದ್ರು, ತುಂಬ ಖುಷಿ. ಅದರಲ್ಲಿ ರಿಷಬ್ ಇದ್ದಾನೆ, ರಿಷಬ್ ಒಂದು ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದಾರೆ ಅವರು. ಅದು ಅವರ ಆಗ ಆ ಮೊದಲನೇ ದಿನಗಳು ಜಸ್ಟ್ ಅವರು ಬರ್ತಾಯಿದ್ರು, ಅವರು ಇನ್ನೂ ಸಿನಿಮಾ ಏನೂ ಡೈರೆಕ್ಟ್ ಮಾಡಿರಲಿಲ್ಲ ಆವಾಗ. ಸೊ ಅದಾಗ್ತಾಯಿತ್ತು ನನ್ನ ಮೊದಲನೇ ಕನ್ನಡ ಸಿನಿಮಾ. ಬಟ್ ಬರ್ತಾಯಿತ್ತು ಆಫರ್ಸು, ಜಾಸ್ತಿ ತೆಲುಗುವಿಂದ ಬರ್ತಾಯಿತ್ತು, ಯಾಕಂದರೆ ವಿಲನ್ ರೋಲ್ಸ್ಗೆ ರಿಕ್ವೈರ್ಮೆಂಟ್ ಅವರಿಗೆ ಅಲ್ಲಿಂದನೇ ಜಾಸ್ತಿ ಇರ್ತಾಯಿದ್ದು. ನಾನು ಹೇಳಿದ್ನಲ್ಲ, ನನಗೆ ಅದೊಂದು ಸಿನ್ಸಿಯರಾಗಿ ಒಂದು ಇದಿರಬೇಕು, ಒಂದು ವಾಯ್ಸ್ ಬರಬೇಕು, ಒಂದು ಧ್ವನಿ ಬರಬೇಕು, ಇದನ್ನು ಮಾಡಬೇಕು ನೀನು ಅಂತ. ಅದಿಲ್ಲದಿದ್ದರೆ ನಾನು ಮಾಡಲ್ಲ. ಸುಮ್ಮನೆ ಆಪರ್ಚುನಿಟಿ, ಒಳ್ಳೆ ಆಪರ್ಚುನಿಟಿ ಸಿಗ್ತಾಯಿದ್ದೆ, ಇಲ್ಲಾಂದರೆ ಅವರು ಒಳ್ಳೆ ದುಡ್ಡು ಕೊಡ್ತಾಯಿದ್ದಾರೆ, ನಮ್ಮ ಪ್ರೈಸ್ ಮಾಡ್ತಾ ಇದ್ದಾರೆ, ಫುಲ್ ರೇಟ್ ಕೊಡ್ತಾಯಿದ್ದಾರೆ, ಅದಕ್ಕಾಗಿ ನಾನು ಮಾಡೋದಿಲ್ಲ. ನನಗೆ ಅದು ಸಿನಿಮಾದಲ್ಲಿ, ಆ ಪಾತ್ರದಲ್ಲಿ, ಆ ಸ್ಟೋರಿನಲ್ಲಿ ಇಂಟ್ರೆಸ್ಟ್ ಇರಬೇಕು. ಸೊ ಕೆಲವೊಂದು ಟೈಮ್ ಇತ್ತು, ಬಟ್ ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ, ಶೆಡ್ಯೂಲಿಂಗ್ ಕಾನ್ಫ್ಲಿಕ್ಟ್ ಇರುತ್ತೆ, ಅದೆಲ್ಲ ಅದಕ್ಕೋಸ್ಕರ ನಾನು ಮಾಡೋಕ್ಕಾಗಿರಲಿಲ್ಲ. ಬಟ್ ಕನ್ನಡದಲ್ಲೂ ಆಫರ್ಸ್ ಇರ್ತಾಯಿತ್ತು, ತೆಲುಗುವಿಂದ ತುಂಬ ಬರ್ತಾಯಿತ್ತು, ತಮಿಳಲ್ಲೂ ಇದೆ. ಬಟ್ ಆಲ್ರೆಡಿ ನಾನು ಕಾಂತಾರ ಮಾಡೋ ಟೈಮಲ್ಲೇ ಬೇರೆ ಒಂದು ತಮಿಳ್ ಮಾಡ್ತಾ ಇರಬೇಕಾದ್ರೆ ಒಂದು ತಮಿಳ್ ಸೀರೀಸ್ ನೆಟ್ಫ್ಲಿಕ್ಸ್ಗೆ ನಾನು ಅದಕ್ಕೂ ಒಪ್ಕೊಂಡಿದ್ದೆ. ಅದು ನಿನ್ನೆ ಒಂದು ಪೋಸ್ಟರ್ ಅವರು ರಿಲೀಸ್ ಮಾಡಿದ್ದಾರೆ, ಲೆಗಸಿ ಅಂತ. ಮಾಧವನ್, ನಿಮಿಷಾ ಸಜ್ಜನ್, ಗೌತಮ್ ಕಾರ್ತಿಕ್, ಅಭಿಷೇಕ್ ಬ್ಯಾನರ್ಜಿ ಅವರೆಲ್ಲ ಇದ್ದಾರೆ, ನಾನು ಇದ್ದೇನೆ ಅದರಲ್ಲಿ, ಆನ್ಸಂಬಲ್ ಕಾಸ್ಟ್. ಸೊ ಅದು ತಮಿಳಲ್ಲೇ ನಾವು ಶೂಟ್ ಮಾಡ್ತಾ ಇರೋದು. ಆಮೇಲೆ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದರೆ ಒಂದು ಟೈಮಲ್ಲಿ ನಮಗೆ ಅನಂತ್ನಾಗ್ ಅವರಿಂದ ಬಂದಂಥ ಸಿನಿಮಾ, ಆ ಥರ ಒಬ್ಬ ಆರ್ಟಿಸ್ಟದ್ದು ಅವರು ಏನೇನು ಭಾಷೆಯಲ್ಲಿ ಮಾಡಿದ್ದಾರೆ ಸಿನಿಮಾ. ಹಿಂದಿಯಲ್ಲೆಲ್ಲ ತುಂಬ ಮಾಡಿ, ಅದ್ಭುತ. ಭೂಮಿಕಾ ಅವ್ರದ್ದು ಫಸ್ಟ್ ಫಿಲ್ಮ್, ಅವರು ಎಂಥ ಒಳ್ಳೊಳ್ಳೆ ಡೈರೆಕ್ಟರ್ಗಳ ಜೊತೆ ಮಾಡಿದ್ದಾರೆ. ಹೌದು, ಅದ್ಭುತವಾದಂಥ ಅವ್ರದ್ದು ಕರಿಯರ್ ಗ್ರಾಫ್ ನೋಡ್ತಾ ಹೋದರೆ ಅದ್ಭುತವಾಗಿದೆ. ಅದೇ ಥರ ಕನ್ನಡದಲ್ಲಿ ಒಂದು ಈ ಲೈಟ್ ಹಾರ್ಟೆಡ್ ಕಾಮಿಡಿ ಇದೆಯಲ್ಲ, ವಿದೌಟ್ ಡಬಲ್ ಮೀನಿಂಗ್, ಹೌದು, ಅದು ಅನಂತ್ ನಾಗ್ ಅವರು ಅದ್ಭುತವಾಗಿ ಮಾಡ್ತಾ ಬಂದರು. ಬಹುತೇಕವಾಗಿ ಅನಿಸುತ್ತೆ ಎಲ್ಲೊಂದು ಕಡೆ ಅದೇ ಆ ಕ್ಯಾರೆಕ್ಟರ್ ನೋಡುವಾಗ ನಿಮ್ಮ ಕುಲಶೇಖರ ಒಂದು ಕಡೆ ಅನಂತ್ ನಾಗ್ ಫೀಲ್ ಆಗುತ್ತೆ, ಒಂದು ಕಡೆ ರಘುವರನ್ ನೆನಪಾಗುತ್ತೆ, ಕಲಿಗುಲ್ಲಾದ್ದು ನೆನಪಾಗುತ್ತೆ. ಅಂದರೆ ಅಷ್ಟು ಡೆಪ್ತಲ್ಲಿ ನೀವು ಮಾಡ್ತಾ ಹೋಗಿದ್ದೀರಿ. ಅಂದರೆ ಒಂದೊಂದು ಕ್ಯಾನ್ವಾಸಲ್ಲಿ ನೀವು ಬಂದಂಥ ಪ್ರತಿ ಕ್ಯಾನ್ವಾಸಲ್ಲೂ ಕೂಡ ನಿಮ್ಮ ಡೆಪ್ತ್ ಏನಿದೆ ಅಂತ ತೋರಿಸ್ತಾ ಹೋಗಿರೋಂಥದ್ದು. ಹೀಗಾಗಿ ಬೇರೆ ಈ ಥರದ ಜನರಲ್ಲಿ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕಂತ ಗೊತ್ತಿಲ್ಲ. ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನನ್ನ ಹತ್ರ ಯಾವುದಾದ್ರೂ ಪ್ರಾಜೆಕ್ಟ್ ಬಂದಾಗ ನನಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನು ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತೀನಿ, ಅಷ್ಟೇ, ಸಿಂಪಲ್. ಆಮೇಲೆ ಕರಿಯರ್ಗೆ ಒಳ್ಳೇದಾಗಿರಬೇಕು. ಅಂದರೆ ಏನೇನೋ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬಟ್ ಪ್ರಾಜೆಕ್ಟ್ಗಳು ಒಳ್ಳೇದಿರಲ್ಲ. ಸೊ ಒಳ್ಳೆ ಪ್ರಾಜೆಕ್ಟ್ಗಳು ಒಳ್ಳೆ ಜನರ ಜೊತೆ ಸೇರ್ಕೊಂಡು ಮಾಡಬೇಕು. ಅದೇ ಆಮೇಲೆ ನೀವು ಇನ್ನೊಂದು ಹೇಳಿದ್ರೆ ನನಗೆ, ನಿಮ್ಮ ಏರಿಯಾದಲ್ಲಿ ಒಂದು ಸರಿ ತೋರಿಸ್ತೀರಿ ಅಂತೇಳಿ. ನೀವು ಯಾಕಂದರೆ ಇಲ್ಲೇ ಬೆಳೆದಿರೋದ್ರಿಂದ. ಬೆಳೆದಿರೋದಿಲ್ಲಲ್ಲ, ಬೆಳೆದಿರೋದು BL ಕಾಲೋನಿಯಲ್ಲಿ. BL ಕಾಲೋನಿ ಇಲ್ಲಿ 2000 ಇಲ್ಲಿ ಅಮ್ಮ ಅಪ್ಪ ಕಟ್ಸಿರೋದು ಮನೆ ಇಲ್ಲಿ. 2000ಕ್ಕೆ ನಾನು ಆಲ್ರೆಡಿ 22 ವಯಸ್ಸಿತ್ತು. ಸೊ ನನಗೆ ಇಲ್ಲಿ ಅದು ಬೆಳೆದಿರೋದು, ನಾನು ಇದೇ ಏರಿಯಾದಲ್ಲಿ ಬೆಳೆದಿದ್ದು, ಆ ನಾಸ್ಟಾಲ್ಜಿಯಾ ಫೀಲಿಂಗ್ ಇಲ್ಲಿಲ್ಲ. ಅಲ್ಲಿ BLಗೆ ಹೋದರೆ ಸಿಕ್ಕಿಲ್ಲ. ಬಟ್ ನೋಡೋಣ ಹೊರಗಡೆ ಒಂದು ಒಂದುಗಡೆ ಒಂದು ಹೌದೇ. ಬಟ್ ನನ್ನನ್ನು ಇಲ್ಲಿ ಇದ್ದವರೆಲ್ಲ, ನಮ್ಮ ನೇಬರ್ಸು ಇವರೆಲ್ಲ ಇದ್ದಾರಲ್ಲ, ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ನಾನು ಬೇರೆ ಏನೋ ಮಾಡ್ಕೊಂಡಿದ್ದವನು ಸಡನ್ನಾಗಿ ಬಾಂಬೆಗೆ ಹೋದ, ಅಲ್ಲಿ ಆ್ಯಕ್ಟ್ರ್ ಆದ. ಆಮೇಲೆ ಅವನು ತಿರುಗಿ ಬಂದಿದ್ದಾನೆ ಇಲ್ಲಿ, ಇವಾಗ ಕನ್ನಡ ಸಿನಿಮಾದಲ್ಲಿ ಒಂದು ಮೊದಲನೇ ಹೆಜ್ಜೆ ಇಟ್ಟಿದ್ದಾನೆ, ಅದು ಒಳ್ಳೆ ಹೆಜ್ಜೆ. ಸೊ ಅದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಇಲ್ಲ, ನಿಮ್ಮ ಬಾಂಬೆ ಜೀವನದ್ದು ಮತ್ತು ಬಾಂಬೆ ಕರಿಯರ್ ಬಗ್ಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡೋದಿದೆ. ಹೌದೌದು. ಈ ಸಿನಿಮಾದಲ್ಲಿ ನನ್ನ ಕರಿಯರ್ ಇನ್ನೂ ಆಗಿಲ್ಲ. ಸಿನಿಮಾ ಎಲ್ಲಿ ಕರ್ಕೊಂಡು ಹೋಗುತ್ತೆ ನೋಡೋಣ. ಈಗ ಇಲ್ಲಿಗೆ ಕರ್ಕೊಂಬಂದಿದ್ದೆ ಸಿನಿಮಾ, ವಾಪಸ್ಸು ಇಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗುತ್ತೆ ನೋಡೋಣ. ಕುಲಶೇಖರನ ಸಂಗೀತವನ್ನು ನಾವು ಅಲ್ಲಿ ಕೇಳಿದ್ವಿ ಅಲ್ವಾ? ಇಲ್ಲಿ ಗುಲ್ಲು ಸಂಗೀತ ಹೇಗೆ ಅಂತ? ಗುಲ್ಲು ಸಂಗೀತ, ಕುಲಶೇಖರನ ಸಂಗೀತ ಹಾಗೆ ಇಲ್ಲ. ಅದು ನನ್ನ ಭಾಗ್ಯಕ್ಕೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಹಾಡುಗಾರರು, ಚೆನ್ನಾಗಿ ಹಾಡ್ತಾರೆ. ಹಾಡಿನ ಸಂಕಲನೆ, ಬರವಣಿಗೆ, ಅದು ಪದ್ಯ ಬರೋದು ಅದೆಲ್ಲ ಮಾಡಿದ್ದಾರೆ. ಸೊ ಸ್ವಲ್ಪ ಕೇಳಿ ಸ್ವಲ್ಪ 2-3 ಸ್ವರ ಸರಿಯಾಗಿ ಹಾಕ್ತೀನಿ ನಾನು. ನಿಮ್ಗೆ ಇಂಟ್ರೆಸ್ಟ್ ಯಾವ್ದಾರು ಒಂದು ಬಿಟ್ಟು ಹೇಳ್ಬೋದಾ? ಯಾವುದು? ಈಗ ಯಾವ್ದಾರು ಒಂದು ಬಿಟ್ಟು ಹಾಡಾ? ಇದು ನಮ್ಮ ತಾಯಿ ಬರೆದಿರೋ ಒಂದು ಹಾಡಿದೆ. ಕನ್ನಡದ ಬಗ್ಗೆ ನಾವು ಮಾತಾಡಿದ್ವಿ, ಕೊಡವ ಭಾಷೆ ಬಗ್ಗೆ ಸ್ವಲ್ಪ ಇದಿದೆ. ಅವರು ತುಂಬ ವರ್ಷಗಳ ಹಿಂದೆ, ಐ ಥಿಂಕ್ 30-35 ವರ್ಷಗಳ ಹಿಂದೆ ಬರೆದಿರೋ ಹಾಡು. ಅಪ್ಪ ಅಮ್ಮ ಇಬ್ಬರದು ಇದಿದೆ ಇದರಲ್ಲಿ. ನೋಟದ ಕಾಂಬಲ್ಲಿ ಬಾನತ್ ಮಳೆ ಬಿಲ್ ಆಂಡ ಛಾಯಿ ನೋಟುವಕ್ ಬಾಯಿಲ್ಲಿ ನೀನಿಲ್ಲ ನೋಟದ ಕಾಂಬಲ್ಲಿ. ಹೀಗೆ ಇಷ್ಟೇ ಸದ್ಯಕ್ಕೆ. ಅಪ್ಪ ಮಾಡಿದರೆ ಇನ್ನೂ ಚೆನ್ನಾಗಿ ಹಾಡ್ತಾರೆ. ಇದು ನಮ್ಮ ಅಮ್ಮ ಅಪ್ಪ ಇಬ್ಬರು ಸೇರ್ಕೊಂಡು ಬರೆದಿರೋದು. ಇದಕ್ಕೆ ಸಂಗೀತ ಸಂಕಲನವನ್ನು ಅವರೇ ಮಾಡಿರೋದು. ಸೊ ಈ ಸಣ್ಣ ವಯಸ್ಸಿಂದ ನಾನು ಈ ಹಾಡು ಕೇಳ್ತಾ ಬಂದಿದ್ದೀನಿ.
ಸಂಗೀತದಲ್ಲಿ ನನಗೆ ರುಚಿ ಇದೆ, ಬಟ್ ನಾನು ಅಷ್ಟೊಂದು ಗಮನ ಕೊಟ್ಟಿಲ್ಲ. ನಾನು ಅಭಿನಯಕ್ಕೆ ಜಾಸ್ತಿ ಗಮನ ಕೊಟ್ಟಿದ್ದು, ಯಾಕೆಂದರೆ ಸಿನಿಮಾ ಸ್ವಲ್ಪ ಅದ್ರ ಇತ್ತು, ನನಗೆ ರುಚಿ ಇತ್ತು. ಬಟ್ ಅಪ್ಪ ಅಮ್ಮ ಸಂಗೀತದ ಬಗ್ಗೆ ಅವ್ರದ್ದು ಬಹಳ ಗಮನ ಹೋಗಿದೆ. ಅವರು ತುಂಬ ರಾಗಗಳೆಲ್ಲ ಯಾವ ರಾಗ ಅದೆಲ್ಲ ಗೊತ್ತಿದೆ. ತುಂಬ ಹಾಡುಗಳು ಬರೆದಿದ್ದಾರೆ, ಕನ್ನಡದಲ್ಲೂ ಬರೆದಿದ್ದಾರೆ. ಸ್ಫೂರ್ತಿ ಅಂತ ಒಂದು ಬುಕ್ ಪಬ್ಲಿಷ್ ಮಾಡಿದ್ದಾರೆ ಅಮ್ಮ. ಅದು ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ದಾರೆ. ಇಬ್ಬರು ಹಾಡಿದಷ್ಟೇ ಸಣ್ಣ ವಯಸ್ಸಿಂದ ತುಂಬ ಪ್ರೋಗ್ರಾಮ್ಗಳು ಕೊಟ್ಟಿದ್ದಾರೆ. ದೂರದರ್ಶನಲ್ಲೂ ಇಲ್ಲಿ ಬೆಂಗಳೂರು ದೂರದರ್ಶನದಲ್ಲಿ ಐ ಥಿಂಕ್ 90s ಟೈಮಲ್ಲಿ ಒಂದು 2-3 ಸರಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಕನ್ನಡದಲ್ಲಿ, ಆಮೇಲೆ ಕೊಡೋ ಭಾಷೆಯಲ್ಲಿ. ಆಮೇಲೆ ಗುಲ್ಶನ್, ನಾನು ಇಷ್ಟೊತ್ತವರೆಗೂ ಕೇಳ್ತಾ ಇದ್ನಲ್ಲ ನಿಮ್ಮ ಜೊತೆಲಿ, ಅಪ್ಪ ಅಮ್ಮ ಬಗ್ಗೆ ತುಂಬ ನೀವು ಹೇಳ್ತಾ ಇದ್ದೀರಿ. ಅವರ ಇಂಪ್ಯಾಕ್ಟ್ ನಿಮ್ಮ ಒಂದು ಕರಿಯರ್ ಗ್ರೋತ್ ಅಥವಾ ಆ್ಯಸ್ ಎ ಪರ್ಸನ್ ಆಗಿ ಗ್ರೋತ್ ಆಗೋದ್ರಲ್ಲಿ ಹೇಗಿತ್ತು? ತುಂಬಾ ಇಂಪ್ಯಾಕ್ಟ್ ಇದೆ. ನಾನು ಕಲೆಗೆ ಅವರೇ ಇಂಟ್ರಡ್ಯೂಸ್ ಮಾಡಿರೋದು. ಅಮ್ಮ ನಾಟಕ ಮಾಡ್ತಾಯಿದ್ರು, ಅಪ್ಪನೂ ಅಷ್ಟೇ ನಾಟಕ ಸಂಗೀತ ಇದರಲ್ಲಿ ಭಾಳ ಅಭಿರುಚಿ ಇದ್ದರು, ಪೇಂಟಿಂಗ್ ಮಾಡ್ತಾಯಿದ್ರು. ಸೊ ನಾನು ಸಣ್ಣ ವಯಸ್ಸಿಂದ ಅವ್ರನ್ನೇ ನೋಡಿಕೊಂಡು ಇದೇ ಕಲ್ತಿದ್ದು, ಇದೇ ಎನ್ವೈರ್ಮೆಂಟಲ್ಲೇ ನಾನು ಇದು ಪಬ್ಲಿಕ್ ಸೆಕ್ಟರಲ್ಲಿದ್ದರು. ಸೊ ಅವರು ಪ್ರೋಗ್ರಾಮ್ಗಳು ಕೊಡ್ತಾಯಿದ್ರು, ಇಂಟರ್ ಪಬ್ಲಿಕ್ ಸೆಕ್ಟರ್ ಕಾಂಪಿಟೇಷನ್ಸ್ ನಡೀತಾಯಿತ್ತು, ನಾಟಕ ಕಾಂಪಿಟೇಷನು, ಸಂಗೀತ ಕಾಂಪಿಟೇಷನು, ಎಲ್ಲದರಲ್ಲೂ ಭಾಗವಹಿಸ್ತಾಯಿದ್ರು. ಸೊ ಅವ್ರ ಜೊತೆ ನಾನು ಹೋಗ್ತಾಯಿದ್ದೆ, ರಿಹರ್ಸಲ್ಸ್ ನೋಡ್ತಾಯಿದ್ದೆ, ಸಂಗೀತ ರಿಹರ್ಸಲ್ಸ್ ನೋಡ್ತಾಯಿದ್ದೆ. ಮನೇಲಿ ನಡೆಸ್ತಾಯಿದ್ರು. ನಾವು ಕಾಲೋನಿಯಲ್ಲಿ ಇದ್ವಿ, BL ಕಾಲೋನಿಯಲ್ಲಿ ನಾನು ಹುಟ್ಟಿದ್ದು ಬೆಳೆದಿರೋದು. ಅಲ್ಲಿ ಮನೆಗೆ ಎಲ್ಲರೂ ಬಂದುಬಿಟ್ಟು ಎಲ್ಲರೂ ಮ್ಯೂಸಿಷಿಯನ್ಸ್ ಎಲ್ಲ ಕೂತ್ಕೊಂಡು ಅವ್ರು ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ರು. ನಮ್ಮಮ್ಮ ಒಂದು ಬುಕ್ಕು ಪಬ್ಲಿಷ್ ಮಾಡಿದ್ದಾರೆ, ಒಂದು ಕವನಗಳ ಇದು ಸ್ಫೂರ್ತಿ ಅಂತ, ಅದ್ರದ್ದು ಒಂದು ಪ್ರೋಗ್ರಾಮ್ ಕೊಟ್ಟಿದ್ದರು. ಸೊ ಹೀಗೆ ಅದರಲ್ಲಿ ಸಂಗೀತದ ಬಗ್ಗೆ ನನಗೆ ಅಷ್ಟೊಂದು ಅಭಿರುಚಿ ಇರಲಿಲ್ಲ, ಕೇಳ್ತಾ ಇದ್ದೆ. ಬಟ್ ನನಗೆ ಅದೇ ಅಭಿನಯದಲ್ಲಿ ಆಮೇಲೆ ಸಿನಿಮಾ ಬಗ್ಗೆ ಸ್ವಲ್ಪ ಜಾಸ್ತಿ ಅಭಿರುಚಿ ಇತ್ತು. ಸೊ ಆಮೇಲೆ ಇನ್ನೊಂದೇನೆಂದರೆ, ನೀವು ನೋಡಿದ್ದೀರಲ್ಲ ಹೇಗಿದ್ದಾರೆ ಅಂತ, ಹೆಲ್ತ್ ಕಂಡೀಷನ್ ಹೇಗೆ ಅಂತ. ಅವ್ರು ನನ್ನನ್ನು ಒಂದು ದಿವಸನೂ ಹೋಗಬೇಡ ನೀನು ಅಂತ ಹೇಳಿಲ್ಲ, ನೀನು ಹೋಗು, ನಿನಗೆ ಏನು ಬೇಕು ಮಾಡ್ಕೊ ಅಂತ ಹೇಳಿದ್ರು. ಅದು ಅವ್ರು ಬಿಟ್ಕೊಟ್ಟಿದ್ದಾರೆ. ಬಟ್ ಅದು ಕೂಡ ಇಟ್ ಶೋಸ್ ಅಲ್ಲ ಅವರ ಬನ್ನಿ ಒಂದು ಅವರು ಕಲಾವಿದರು. ಹೌದು, ವಿಲ್ ಪವರ್ ಇದೆ. ಆಮೇಲೆ ಮಗನ್ನ ಅವ್ನಿಗೇನು ಇಂಟ್ರೆಸ್ಟ್ ಇದೆ ಅದು ಮಾಡ್ಲಿಕ್ಕೆ ಬಿಡಬೇಕು, ಅವ್ನಿಗೆ ಅಡ್ಡ ಬರಬಾರ್ದು ನಾವು ಅಂತ ಹೇಳಿದೆ. ಆಮೇಲೆ ಅವರು ಕಲಾವಿದರು. ಕಲೆ ಬಗ್ಗೆ ನಾನು ಮೊದಲು ಕಲ್ತಿದ್ದೆ ಮನೆಯಲ್ಲೇ ಕಲ್ತಿದ್ದು ಫಸ್ಟು. ನಾನು ಆಮೇಲೆ ಆಚೆ ಹೋಗ್ಬಿಟ್ಟು ಬೇರೆ ಏನೇನೋ ಕಲ್ತ್ಕೊಂಡೆ. ನನಗೆ ಇಂಟ್ರೊಡಕ್ಷನ್ನು ನನ್ನ ಮನೆಯಲ್ಲೇ ಆಗಿದ್ದು. ಆ್ಯಸ್ ಎ ಫಾದರ್ ಗುಲ್ಶನ್ ಹೇಗೆ? ನಾನು ಫಾದರ್ ಅಲ್ವೇ, ನನಗೆ ಮಕ್ಕಳು ಯಾರಿಲ್ಲ. ಹೌದಾ? ನನಗೆ ಸಾರಿ, ಇಲ್ಲ ಇಲ್ಲ ನಾನು ಅದನ್ನು ಓದ್ತಾ ಇದ್ದಾಗ ಎಲ್ಲ ಒಂದು ಇಲ್ಲ ನನಗೆ ಅಪ್ಪ ಆಗಬೇಕಂತ ಏನು ಅದು ಇಲ್ಲ ನನಗೆ. ಏನು ಸರ್, ಏನು ಈವ್ನಿಂಗ್ ವಾಕ್ ಹೋಗಿಲ್ಲ ನೀವು? ಇವರು ನಮ್ಮ ಆಪ್ತರು, ಇವರು ಸುರೇಶ್, ಇವರು ವಾಸುದೇವ್. ಸೊ ನಿಮ್ಮ ನೇಬರ್ ಬಗ್ಗೆ ಏನು ಹೇಳ್ತೀರಾ? ಅದೇ ಒಂದು ಸ್ವಲ್ಪ ಒಳ್ಳೆ ದುಡ್ಡು ಕೊಟ್ಟಿದ್ದೀನಿ, ಆಲ್ರೆಡಿ QR ಕೋಡ್ ಕಳಿಸ್ಬಿಟ್ಟಿದ್ದೀನಿ ನಾನು ಇವರಿಬ್ಬರಿಗೆ. ಬಂತಲ್ಲ? ಎಡಿಟ್ ಆಗದೆ ಬರಬೇಕು. ಇಲ್ಲ ಎಡಿಟ್ ಆಗದೆ ಬರುತ್ತೆ. ಬಂದಿದೆಯಲ್ಲ, ಪೇಮೆಂಟ್ ಬಂದಿದೆಯಲ್ಲ, ಅದೇ ಒಂದು GST ಬಿಲ್ ಬೇಕಾಗಿತ್ತು. ಸೊ ಐ ಥಿಂಕ್ ಪ್ರೀತಿನೇ ಪೇಮೆಂಟ್ ಅನ್ಸುತ್ತೆ. ಹೇಳಿ ಸರ್, ಕೇಳಿದ್ದಾರೆ. ಹೇಳ್ಬೇಕು ಅಂದರೆ ನಮಗೆ ಗಿಫ್ಟೆಡ್ ನೈಬರು. ದುಡ್ಡು ವಾಪಸ್ ಕೊಡಿ. ಯಾಕೆ ಅಂದರೆ ನಾವೆಲ್ಲಿದ್ದೀವಿ ಅಂದರೆ ಗುಲ್ಶನ್ ಮನೆ ಪಕ್ಕ ಅಂದರೆ ಎಲ್ಲಾದರೂ ಬಂದ್ಬಿಡ್ತಾರೆ. ಸೊ ಈಗ ಲ್ಯಾಂಡ್ಮಾರ್ಕ್, ಹೊಸ ಲ್ಯಾಂಡ್ಮಾರ್ಕ್ ಏನು ಡೆಲಿವರಿ ಅವ್ರಿಗೆ ಎಲ್ಲಿರೋದ್ರೆ ಗುಲ್ಶನ್ ಮನೆ ಪಕ್ಕ. ಎಲ್ಲಿ ಸರ್ ನಿಮ್ಮ ಮನೆ ಅಂದರೆ ಅದೇ ಗುಲ್ಶನ್ ಮನೆ ಪಕ್ಕ. ಗುಲ್ಶನ್ನ ಕುಲಶೇಖರನ? ಈಗ ನಾನು ಗುಲ್ಶನ್ನೇ, ಕುಲಶೇಖರ ಆಯಿತು ಪಾತ್ರ, ಅದು ಪಾತ್ರ ಅಲ್ವಾ, ನನ್ನ ಚರಿತ್ರೆ ಅಲ್ವಲ್ಲ, ನನ್ನ ಚರಿತ್ರೆ ಇವ್ರಿಗೆ ಗೊತ್ತು. ನಮ್ಮ ರೋಡು ಫುಲ್ ಆಫ್ ಮೀಡಿಯಾ ಆ್ಯಕ್ಟಿವಿಟಿ ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತೇ ಇರಬೇಕು. ನಮ್ಮ ಇನ್ನೊಬ್ಬನ ಇವರು MLA ಅವರು, ಹೌದು, ಇವರು ಸೆಲೆಬ್ರಿಟಿ. ಈಗ ಒಂದು ಕಡೆ ಸೆಲೆಬ್ರಿಟಿ, ಇನ್ನೊಂದು ಕಡೆ MLA ಮಾಡ್ಕೊಂಡು ಮಾಡ್ಕೊತೀವಿ. ಈ ಸಿನಿಮಾಗೆ ಮೊದಲು ಯಾರು ಕೇಳ್ತಾ ಇರಲ್ಲ, ಇವರೆಲ್ಲ ಕೇಳ್ತಾ ಇದ್ರು, ನೋಡ್ತಾ ಇದ್ರು. ಇವ್ರು ನನ್ನ ಹಿಂದಿ ಸಿನಿಮಾ ಎಲ್ಲ ಹೋಗಿ ನೋಡ್ತಾರೆ. ಇವ್ರು ಮೂವಿ ರಿಲೀಸ್ಗೆ ಇವ್ರ ಫಾದರು ನಾನು ಫಸ್ಟ್ ಶೋ ಹೋಗ್ಬಿಡ್ತೀನಿ. ವೆರಿ ಗುಡ್ ಸರ್, ವೆರಿ ಗುಡ್. ಇವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಂದಲ್ಲ 2 ದಿನ ಆಗುತ್ತೆ. ಇಂಥ ಮಗನ ಪಡೆಯೋಕ್ಕೆ ಅವರು ಇವ್ರು ಎಕ್ಸ್ಟ್ರಾ ಬೋನಸ್ ಕೊಡ್ಬೇಕು ಇವ್ರಿಗೆ. ತುಂಬ ಅದೃಷ್ಟ ಪಡೋದು ಇರಬೇಕು. ಯಾಕೆಂದರೆ ನಾನು ಹೇಳಿದೆ ಶ್ರವಣ ಕುಮಾರ ಅಂತ ಅಯ್ಯೋ ಬೇಡ, ನೀವು ಎಲ್ಲಿಂದ ಎಲ್ಲಿಗೆಲ್ಲಿಗೋ ಹೋಗ್ತಾ ಇದ್ದೀರಾ ನೀವು. ಭೇಟಿ ಮಾಡಿದ್ರಲ್ಲ, ಅಲ್ಲ ಶ್ರವಣ ಕುಮಾರ ಅಂತ, ಅಲ್ಲಿಗೆ ಹೋಲಿಸ್ಬೋದು ನಾವು. ಬಟ್ ನಮಗೆ ಖುಷಿಯಾಗುತ್ತೆ. ನನ್ನ ಬಗ್ಗೆ ಹೇಳಿ. ಸಿನಿಮಾ ನೋಡಿದ್ರಾ? ತುಂಬ ಅಯ್ಯೋ, ಇವರು ಯಾವಾಗಿಂದ ಕನ್ನಡ ಸಿನಿಮಾ ಮಾಡಿ ಅಂತ ಮೋಸ್ಟ್ಲಿ ಅವರೆಲ್ಲ ಹೇಳ್ತಿದ್ರಲ್ಲ, ಅಂತ ಅದ್ಭುತವಾದ ಕ್ಯಾರೆಕ್ಟರ್ ಸಿಕ್ಕ ನಿಮ್ಮನ್ನು ಕರ್ಕೊಂಡ್ ಬಂದಿದೆ ಅನ್ಸುತ್ತೆ. ಅದ್ಭುತವಾದ ಸಿನಿಮಾ ಅದು ಕಥೆನೇ ಅದ್ಭುತ. ಅವ್ರು ಮಾಡಿರೋದೇ ಒಂದು ದೊಡ್ಡ ಸಾಧನೆ. ಕೂದಲೆಲ್ಲ ಹಿಂಗೆ ನಿಂತ್ಕೊಳ್ಳುತ್ತೆ ಸರ್. ರಿಷಬ್ ಶೆಟ್ಟರ್ನ ಇವರು
ಯಾವಾಗ CTR ಅಲ್ಲಿ ಸಿ ಟಿ ಆರ್ಗೂ ಜಾಗ ಸಿಕ್ಕಿಲ್ಲ ನಮಗೆ. ಜಾಗ ಸಿಕ್ಕಿಲ್ಲ ಇವ್ರಿಗೆ, ನ್ಯೂ ಕೃಷ್ಣ ಭವನಲ್ಲಿ ಕೂತ್ಕೊಂಡಿದ್ವಿ. ಕೃಷ್ಣ ಭವನ್ ಕೂತ್ಕೊಂಡು ಮಾತಾಡಿರೋದು. ಅವಾಗ ಬೇರೆ ಏನೋ ಬೇರೆ ಸ್ಕ್ರಿಪ್ಟ್ಸ್ ಇತ್ತು, ಒಂದು ಬೇರೆ ಕೋವಿಡ್ ಕಾನ್ಸೆಪ್ಟ್. ಅನ್ಸುತ್ತಲ್ಲ ಅದನ್ನು, ಇಲ್ಲ ಪೋಸ್ಟ್ ಪ್ರೀ ಕೋವಿಡ್ ಕೋವಿಡ್ 2019 ಆಗ್ಲಿಂದನೇ ಹೇಗಾದರೂ ಮಾಡಿ ರಿಷಬ್ ಶೆಟ್ಟಿ ಜೊತೆ ಮಾಡಬೇಕು. ಅವರೇ ಕರೆಸಿದ್ದು ನಾನು ಮೀಟ್ ಮಾಡಬೇಕು ಅಂತ. ನಮ್ಮ ಒಂದು ಫ್ರೆಂಡ್, ಇವ್ರದ್ದು ಫ್ರೆಂಡ್ PD ಸತೀಶ್ ಚಂದ್ರ, ಹೌದಾ? ಅವ್ರನ್ನ ಮೀಟ್ ಮಾಡಿಸಿದ್ದು. ಅವಾಗ ಅವ್ರು ಜಸ್ಟ್ ಬೆಲ್ ಬಾಟಮ್ ಹಿಟ್ ಆಗಿತ್ತು. ಬೆಲ್ ಬಾಟಮ್ ಅವ್ರು ಅಭಿನಯ ಮಾಡಿದ್ದು, ಅವ್ರ ನಿರ್ದೇಶನ ಎಲ್ಲ ಅದು. ಅವರೇ ಹೀರೋ ಅಲ್ಲ ಅದ್ರಲ್ಲಿ? ಹೌದೌದು, ಅದು ಹಿಟ್ ಆಗಿತ್ತು ಅವ್ರದ್ದು. ಆಮೇಲೆ ಅಲ್ಲಿ ಹೋದಾಗೆಲ್ಲ CTR ಅಲ್ಲಿ ಇವ್ರು ಸರ್ ನಿಮ್ಮ ತುಂಬ ಚೆನ್ನಾಗಿತ್ತು ಅಂತಲ್ಲ, ನನ್ನ ಯಾರು ಕೇಳ್ತಲ್ಲ ಆಯಿತಾ. ಆಮೇಲೆ ಅವರಿಗೆ ಬಟ್ ಜಾಗ ಇರಲಿಲ್ಲ. ಸೊ ನಾನು ಹೇಳಿದೆ ನ್ಯೂ ಕೃಷ್ಣ ಭವನ್ಗೆ ಹೋಗೋಣ ಅಂತ. ಹೇಳ್ತೀನಲ್ಲ, ಬೆಂಗಳೂರು ಕ್ರೌಡ್ಗೆ ಗುಲ್ಶನ್ ಗೊತ್ತು, ಹಿಂದಿ ನೋಡೋರಿಗೆ ಗೊತ್ತು. ಹಿಂದಿ ನೋಡೋರು ಗೊತ್ತು. ಅಲ್ಲ, ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಓವರ್ ದೋಸೆ. ಸರ್ ದೋಸೆ ಅದು. ಇನ್ನಿಬ್ಬರು ಫ್ಯಾನ್ಸ್ ಕಾಯ್ತು. ನಮಸ್ಕಾರ, ಬನ್ನಿ ಸರ್. ಎಷ್ಟು ನೋಡಿದ್ದು ಹೌದಾ? ಇವಾಗ ನಮ್ಮ ಸ್ನೇಹಿತರಿಗೆ ಹೇಳಿದೆ, ಕಾಂತಾರ ಇಲ್ಲದಪ್ಪ. ಹೌದೌದು, ಶೇಖರ್ ಸರ್ ದೋಸೆ ತಿಂದ್ಬಿಟ್ಟೆ ನಾನು ಮುಂದೆ ಬಂದಿದ್ದು. ದೋಸೆಯಿಂದನೇ ಆಗಿದ್ದು ನಮ್ಗೆ ಚಾನ್ಸ್. ಒಂದು ಸೆಕೆಂಡ್ ನೋಡಿದ್ದು ಅಷ್ಟೇ ಸರ್, ನಿಮ್ಮನ್ನ ಸೂಪರ್ ಆಗ್ತಿತ್ತು. ಥ್ಯಾಂಕ್ ಯು ಸರ್. ಮೂವಿ ನೋಡಿದ ಹೇಳೋದು ಸರ್, ಹೇಳ್ದಂಗೆ ಆ ಮೂವಿ ನೋಡ್ತಾ ಇದ್ರೆ ಕೂದಲೆಲ್ಲ ಅದು ಅವ್ರದ್ದು ಅವರು ಇಂಡಸ್ಟ್ರಿನಲ್ಲಿ ಗೊತ್ತಾ. ಅದೊಂದು ಟೀಮ್, ಅವರು ರಿಷಬ್, ಆಮೇಲೆ ಅಜನೀಶು, ಆಮೇಲೆ ಅರವಿಂದ್, ಇವ್ರು 3 ಜನ ಸೇರಿಕೊಂಡು ಒಂದು ಅದ್ಭುತ ಸಾಧನೆ ಇದು ಸಿನಿಮಾ. ಈ ಒಂದು ಅಂದರೆ ಜನರು ಇಷ್ಟಪಟ್ಟು ಈ ಒಂದು ಬೈಕಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಮನೆಯಲ್ಲಿ ನಿಮ್ಗೆ ಹೊರಗಡೆ ಬಂದಿರ್ಬೋದು, ಬಟ್ ಮನೆಯಲ್ಲಿ ಇದ್ದವರಲ್ಲಿ ಬರ್ತಾ ಇದ್ದಾರಲ್ಲ, ಈ ಒಂದು ಫೀಲಿಂಗ್ ಇದೆ. ಅಂದರೆ ನನಗೆ ಇದು ಕಾಂತಾರದ ಒಂದು ಇದಾದ್ಮೇಲೆ ಏನು ಫೀಲಿಂಗ್ ಇದೆ ಅಂತ ಕೇಳ್ತಾರೆ. ಅಂದರೆ ಅಲ್ಲ, ಈಗ ನಮ್ಗೆಲ್ರಿಗೂ ಏನಂದರೆ ಹೊರಗಡೆ ಯಾರು ಎಷ್ಟೇ ಜನ ನಮಗೆ ಗುರುತಿಸ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಊರಲ್ಲಿ ನಮ್ಮ ಮನೆ ಹತ್ರ ನಮ್ಮ ಜನ ಹಾಗೆ ಇಷ್ಟಪಡೋದಿದೆಯಲ್ಲ ಸರ್, ಎಲ್ಲ ನಮ್ಮ ಜನರೇ ಸರ್. ನಮ್ಮ ಭಾರತ ದೇಶದಲ್ಲಿ ಇರೋರೆಲ್ಲರೂ ನಮ್ಮ ಜನ. ನನಗೆ ಆ ಭೇದ ಭಾವ ಇಲ್ಲ. ನಾನು ಹುಟ್ಟಿದ್ದು ಬೆಳೆದಿದ್ದು ಇಲ್ಲಿ, ಕನ್ನಡ ಮಾತಾಡ್ಕೊಂಡು ಬೆಳೆದವನು ನಾನು, ಕರ್ನಾಟಕಕ್ಕೆ ಸೇರಿದವನು ನಾನು. ಬಟ್ ಈಗ ನನಗೇನಿಸ್ತದೆ, ಕಲಾವಿದ ಆದಮೇಲೆ ನಾನು ಸಿನಿಮಾಗೆ ಸೇರಿದವನು. ಸಿನಿಮಾ ನನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ನಾನು ಅಲ್ಲಿ ಹೋಗ್ತೀನಿ. ಗೊತ್ತಿಲ್ಲ, ವಿದೇಶಕ್ಕೆ ಕರ್ಕೊಂಡು ಹೋಗಿದ್ರು ನಾನು ಹೋಗ್ತೀನಿ. ನಾನು ಸಿನಿಮಾಗೆ ಸೇರಿದವನು. ನನ್ನ ಕಲೆಯಿಂದ ನನ್ನ ಸಿನಿಮಾದಲ್ಲಿ ಏನು ಸಾಧನೆ ಮಾಡ್ಬೋದೋ ನಾನು ಪ್ರಯತ್ನ ಮಾಡ್ತೀನಿ. ಅದು ಏನಾಗ್ತದೆ ಆಗೋದಿಲ್ಲ ನನ್ನ ಕೈಯಲ್ಲಿ ನನಗೆ ಗೊತ್ತಿಲ್ಲ. ಖುಷಿ ಆಗ್ತದೆ, ಯಾಕಂದರೆ ಇಲ್ಲಿ ಇರೋ ಜನರಿಗೆಲ್ಲ ನನ್ನ ನೋಡಿ ತುಂಬ ಖುಷಿ. ಅವರು ಒಂದು 20 ವರ್ಷದಿಂದ ನಾನು ನೋಡಿದ್ದಾರೆ. ನಾನು ಬೇರೆ ಏನೋ ಕೆಲಸ ಮಾಡ್ತಿದ್ದೆ, ನಾನು ಹೇಗೆ ಮೇಲೆ ಒಂದೊಂದು ಹೆಜ್ಜೆ ಇಟ್ಟು ನಾನು ಬೆಳೆದಿದ್ದೀನಿ ಅಂತ ಅವರು ನೋಡಿದ್ದಾರೆ. ಅದನ್ನೆಲ್ಲ ಖುಷಿಪಟ್ಟಿದ್ದಾರೆ ಅವರು. ಸೊ ಇವ್ರಿಗೆಲ್ಲ ಸಂತೋಷ. ಈಗ ನಮ್ಮ ಭಾಷೆಯಲ್ಲಿ ಗುಲ್ಶನ್ ಒಂದು ಅದ್ಭುತವಾದ ಒಂದು ಸಿನಿಮಾ ಮಾಡಿದ್ದಾನೆ, ಅದರಲ್ಲೂ ಒಂದು ಬಹಳ ಒಳ್ಳೆಯ ಅಭಿನಯ ಮಾಡಿದ್ದಾನೆ ಅಂತ ಅವರು ನನಗೆ ಹೇಳಿದಾಗ ಅದೊಂದು ಸ್ಪೆಷಲ್ ಫೀಲಿಂಗ್ ಇರ್ತದೆ. ಯಾಕಂದರೆ ಇವ್ರ ಮಧ್ಯದಲ್ಲೇ ಇದ್ದು ಬೆಳೆದಿದ್ದಲ್ಲ, ಒಂದಿಷ್ಟು ನಾನು ಭೇದಭಾವ ಮಾಡದೇ ಇದ್ರೂ ಒಂದಿಷ್ಟು ಅದೊಂದು ಇಮೋಷನ್ ಬಂದೇ ಬರುತ್ತದೆ. ಅಪ್ಪ ಅಮ್ಮನಿಗೂ ಇತ್ತು. ಅಮ್ಮ ತುಂಬ ಹೇಳ್ತಾಯಿದ್ರು, ಒಳ್ಳೆ ಕನ್ನಡ ಸಿನಿಮಾ ಯಾವುದಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ಮಾಡಬೇಕು ನೀನು ಅಂತ ಹೇಳಿದ್ರು. ಸುಮ್ಮನೆ ಇದು ಮಾಡಬೇಡ, ಬಟ್ ಒಳ್ಳೆ ಆಪರ್ಚುನಿಟಿ ಇದ್ದರೆ ನೀನು ಮಾಡಬೇಕು ಅಂತ. ನನ್ನ ಅಮ್ಮನಿಗೆ ಫಸ್ಟ್ ಟೈಮ್ ಇವರು ರಿಷಬ್ ಮೀಟ್ ಮಾಡಿದಾಗ ಹೇಳಿದೆ, ಅಂದರೆ ನನಗೆ ಅದು ಸಿಕ್ತು, ಆಪರ್ಚುನಿಟಿ ಕೊಡೋರೊಬ್ಬರು ಸಿಕ್ಕಿದ್ದಾರೆ ಹೀಗೆ ಅಂತೆಲ್ಲ ಹೇಳಿದೆ. ಅದು ಅವಾಗ ಆಗಲಿಲ್ಲ, ಬಟ್ ಒಂದು 6-7 ವರ್ಷ ಆದಮೇಲೆ ಅದು ಆ ಅವಕಾಶ ಕೂಡ ಬಂತು. ಸೊ ನಿಮಗೆ ಈಗ ಮುಂಬೈಯಲ್ಲಿ ನಿಮ್ಮ ಈಗ ಆಫ್ಟರ್ ಕಾಂತಾರ ಇದೆಯಲ್ಲ, ನಿಮ್ಮ ಅಲ್ಲಿಯ ಫ್ರೆಂಡ್ಸ್ ನಿಮ್ಮನ್ನು ಈ ರೀತಿಯಾಗಿ ಅವ್ರು ಕಲ್ಪನೆ ಮಾಡ್ಕೊಂಡಿರೋದಿಲ್ಲ ಅನ್ಸುತ್ತೆ ಅಲ್ವಾ? ಸೊ ಅವರ ನಿಮ್ಮ ಜೊತೆಯಲ್ಲಿ ಹೇಗೆ ಅಂದರೆ ಯಾವ ವಿಚಾರಗಳ ಬಗ್ಗೆ? ಎಲ್ಲ ಸೇಮ್, ಎಲ್ಲ ಇದ್ರೆ ಏನು ಬದಲಾಗಿಲ್ಲ ಸರ್. ಎಲ್ಲ ನನ್ನ ಫ್ರೆಂಡ್ ಸರ್ಕಲಲ್ಲಿ ಇರೋದೆಲ್ಲ ಹಾಗೆ ಇದ್ದರೆ, ಮೊದಲೇ ಆಗಿದ್ದರು, ಈಗಲೂ ಹಾಗೇ ಇದ್ದಾರೆ. ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಈಗ ಅಷ್ಟೇ. ಅಲ್ಲ, ಆಗಲೇಬೇಕು ಅನ್ಸುತ್ತೆ. ನೋಡೋಣ, ಸ್ವಲ್ಪ ರೇಟ್ ಆಗಿದೆ ಜಾಸ್ತಿ ಆಲ್ರೆಡಿ. ಸೊ ಮಾಡಿದ್ದೇವೆ ನಾವು. ಬಟ್ ಅದೇ ಅದೊಂದು ಕರಿಯರ್ ಒಂದು ಸ್ವಲ್ಪ ಪುಷ್ ಸಿಗ್ತದೆ ಈ ಥರ ಫಿಲ್ಮು. ಯಾಕಂದರೆ ಫೈನಾನ್ಷಿಯಲಿ ತುಂಬ ಸಕ್ಸಸ್ಫುಲ್ ಆಗಿದೆ ಎಲ್ಲ ಫಿಲ್ಮು, ಕಲೆಕ್ಷನ್ ಎಲ್ಲ ಮಾಡಿದ್ದೆ. ಸೊ ಈ ಥರ ಒಂದು ಅಂದರೆ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದೀನಿ ನಾನು, ಬಟ್ ಒಂದು ಫೈನಾನ್ಷಿಯಲಿ ಇಷ್ಟೊಂದು ಅದ್ಭುತವಾದ ಸಕ್ಸಸ್ ನನ್ನ ಕರಿಯರಲ್ಲಿ ಮೊದಲನೇದು. ಸೊ ನಮಗೆ ಈಗ ಇರುವಂಥ ಪ್ರಶ್ನೆಯೇ ಅಂದರೆ ಮುಂಚೆ ನೀವು ಹೇಳಿದ ಹಾಗೆ ಹೊರಗಡೆ ಕರ್ನಾಟಕದ ಸಿನಿಮಾಗಳು ಕಳೆದ 1 ಅಥವಾ 2 ದಶಕದ ನೋಡ್ತಾ ಇದ್ರೆ ಅಷ್ಟು ಸದ್ದು ಮಾಡಲಿಲ್ಲ. KGF ಇಂದ ಶುರುವಾಯಿತು, ಆ ಒಂದು ಈಗ ಪ್ಯಾನ್ ಇಂಡಿಯಾ ಅನ್ನುವಂಥದ್ದು ಬಂದಿರೋವಂಥದ್ದು. ಈಗ ಅಲ್ಲಿಯ ಜನ ಕನ್ನಡ ಇಂಡಸ್ಟ್ರಿ ಹೇಗೆ ನೋಡ್ತಾರೆ? ತುಂಬ ಇಂಟ್ರೆಸ್ಟ್ ಇದೆ ಅವ್ರಿಗೆ, ಯಾಕೆಂದರೆ KGFನ ಭಾಳ ಮೆಚ್ಚಿದ್ದಾರೆ. ಆ್ಯಕ್ಚುಲಿ ಸೌತ್ ಸಿನಿಮಾಯಿಂದ ಅಂದರೆ ಇವಾಗ ಮುಂಬೈಯಲ್ಲಿ ಒಂದು ಆಡಿಯನ್ಸ್ ಇದ್ದಾರೆ, ಆಮೇಲೆ ಇನ್ನೊಂದು ಮುಂಬೈ ಸಿನಿಮಾ ಜಗತ್ತಿನವರು ಅಷ್ಟೇ. ಸೌತಿಂದ ಒಂದು ಸ್ವಲ್ಪ ತೆಲುಗು ಆಗಲಿ, ತಮಿಳಾಗಲಿ, ಕನ್ನಡ ಆಗಲಿ, ಮಲಯಾಳಂ ಆಗಲಿ, ಕಾನ್ಸೆಪ್ಟ್ಸ್ಗಳು ಸ್ವಲ್ಪ ಬೇರೆ ಥರ ಇದೆ, ಅದು ಅವ್ರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಸೊ ಒಂಥರ ಬಾಕ್ಸ್ ಆಫೀಸಲ್ಲಿ ಕಾಂಪಿಟೇಷನ್ ಇರೋದು ಒಳ್ಳೆಯದೇ, ಇದರಿಂದ ಸಿನಿಮಾಕ್ಕೆ ಒಳ್ಳೇದಿದು. ಯಾಕಂದರೆ ನಾವು ಅವರು ನಮ್ಮಿಂದ ಕಲಿಯೋದು ಭಾಳಷ್ಟಿದೆ, ಇದು ಒಳ್ಳೆಯದೇ.
ಸೊ ಇದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಂದಿದ್ದು ಒಳ್ಳೆಯದೇ, ಯಾಕಂದರೆ ಸಿನಿಮಾ ಶುಡ್ ಬಿ ವಿತೌಟ್ ಎನಿ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಆ ಥರ ಇರಬಾರ್ದು. ಎಲ್ಲನೂ ನಮ್ಮ ಸಿನಿಮಾನೇ. ಸೊ ಇದು ಈ ಥರ ಒಂದು ಫೈನಾನ್ಷಿಯಲ್ ಸಕ್ಸಸ್ ಬಂದಾಗ ಇಟ್ ಓಪನ್ಸ್ ಡೋರ್ಸ್. ಅಂದರೆ ಇನ್ನೂ ಜನರು ಈ ಥರ ಸಿನಿಮಾ ನೋಡಬೇಕು. ಈಗ ಕಾಂತಾರದಿಂದ ಕಾಂತಾರ ಒಂದು ಕಾನ್ಸೆಪ್ಟು ಅವರಿಗೆ ತುಂಬ ಇಷ್ಟ ಆಗಿದೆ, ಫಸ್ಟ್ ಕಾನ್ಸೆಪ್ಟು. ಸೊ ಎರಡನೇದು ಬರಬೇಕಾದ್ರೆ ಒಂದು ಮೋಸ್ಟ್ ಆ್ಯಂಟಿಸಿಪೇಟೆಡ್ ಫಿಲ್ಮ್ ಆಗಿತ್ತು. ಹಾಗೆ ಪುಷ್ಪ ಜೊತೆನೂ ಆಗಿದೆ. ಹೀಗೆ ಇಲ್ಲಿನ ಕಥೆಗಳು ಬೇರೆ ನೆಲೆಗಳಿಗೆ, ಬೇರೆ ಆಡಿಯನ್ಸಸ್ ನೋಡಿ, ಬೇರೆ ಭಾಷೆ ಪರಭಾಷೆ ಗೊತ್ತಿರೋರು, ನಮ್ಮ ಕನ್ನಡ ಭಾಷೆ ಅರ್ಥ ಆಗದಿರೋರು ನೋಡಿ ಮೆಚ್ಚುತ್ತಾ ಇದ್ದಾರೆ. ಸೊ ಇದು ಇನ್ನೂ ಬೆಳಿಬೇಕು. ಇನ್ನು ಅವ್ರ ಸಿನಿಮಾ ನಮ್ಗೆ ಅರ್ಥ ಆಗದಿರೋ ನಾವು ನೋಡಿ ಅದನ್ನು ಬೆಳೆಸಬೇಕು. ಇದೆಲ್ಲ ಸಿನಿಮಾಗೆ ಒಳ್ಳೆಯದು. ಆಮೇಲೆ ನೋಡಿ, ಈಗ ಕೆರಡಿಯಲ್ಲಿ ಹುಟ್ಟಿದಂಥ ಅಥವಾ ಒಬ್ಬ ಕೋಸ್ಟಲ್ ಏರಿಯಾದಿಂದ ಬಂದಂಥ ರಿಷಬ್ ಶೆಟ್ರು ಇವತ್ತಿಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಇದು ಆಮೇಲೆ ಈಗ ನಿಮ್ಮ ಎಲ್ಲರ ಬೆಳವಣಿಗೆಯನ್ನು ನೋಡಿದಾಗ ನೀವು ಇಲ್ಲಿಂದ ಹೋಗಿ ಯು ಆರ್ ನಥಿಂಗ್, ನೀವು ಇಲ್ಲಿಂದ ಹೊರಟುವಂಥ ಸಂದರ್ಭದಲ್ಲಿ ಮುಂಬೈಯಲ್ಲಿ ಹೋಗಿ ನಿಮ್ಮದೇ ಆದಂಥ ಒಂದು ಹೆಜ್ಜೆಯನ್ನು ಇಡಬೇಕಾದಾಗ ಸಾಕಷ್ಟು ಕಷ್ಟ ಆಗಿರುತ್ತೆ. ಇದು ಸಹಜವಾಗಿ ಸಾಕಷ್ಟು ಜನರಿಗೆ ಸ್ಫೂರ್ತಿ ಕೂಡ ಕೊಡುತ್ತೆ. ಯಾವುದೋ ಒಂದು ಕುಶಾಲನಗರದಲ್ಲಿರೋ ಒಬ್ಬ ಪ್ರತಿಭಾವಂತ ಯುವಕನಿಗೋ ಅಥವಾ ರಾಯಚೂರಲ್ಲಿರುವಂಥವ್ರಿಗೋ ಬೀದರ್ನಲ್ಲಿ ಅಂತ ಇರುವಂಥವ್ರಿಗೆ ಅನಿಸುತ್ತೆ ನಾನು ಬಂದು ಮಾಡಬೇಕು ಅಂತ ಅನಿಸಿಕೆ. ಓಕೆ, ಏನು ಪ್ರಿಪ್ರೇಷನ್ ಬೇಕು? ಅದು ಮೈಂಡ್ ಸ್ಟ್ರಾಂಗ್ ಆಗಿರಬೇಕು. ಶ್ರಮ ಪಡಲಿಕ್ಕೆ ಒಂದು ಶ್ರಮ ಅಂದರೆ ಕೆಲವೊಬ್ಬರು ಶ್ರಮ ಎಲ್ಲ ಈಸಿಯಾಗಿ ಆಗಬೇಕು ಅಂತ ಇರುತ್ತೆ, ಅದು ಆಗೋದಿಲ್ಲ. ನೀವು ಶ್ರಮ ಪಡಬೇಕು. ಕೆಲವೊಂದು ಇದು ಸಿನಿಮಾ ರಂಗದಲ್ಲಿ ಹೇಗೆಂದರೆ ನೀವು ಭಾಳ ಶ್ರಮಿಕರಾದ್ರೂ ನೀವು ಭಾಳ ಕಷ್ಟಪಟ್ಟು ನೀವು ಮಾಡ್ತೀರೋ, ತುಂಬ ಟ್ಯಾಲೆಂಟೆಡ್ ಆಗಿದ್ರೂ ನಿಮ್ಗೆ ಏನು ಬೇಕಾಗಿದೆ ಅದು ಸಿಗೋದಿಲ್ಲ. ಅದು ಸ್ವಲ್ಪ ಒಂದು ಅದೃಷ್ಟ ಇರಬೇಕು, ಒಂದು ಕಾಲ ಕೂಡ ಬಂದಾಗ ಇರಬೇಕು. ಅವಕಾಶ ಸಿಗ್ಬೋದು, ಸಿಕ್ಕದೇನೂ ಇರ್ಬೋದು. ಆದ್ರೂ ನೀವು ಬಂದು ಇಲ್ಲಿ ಪ್ರಯಾಸ ಮಾಡ್ತೀರಾ, ಅದೆಲ್ಲ ಇದೆ. ನೀವು ಸಿನಿಮಾ ರಂಗದಲ್ಲೆಲ್ಲ ಇದ್ದವರು, ನಿಮಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಈ ಇಂಡಸ್ಟ್ರಿಯಲ್ಲಿ ಅಂತ. ಸೊ ಏನು ಬೇಕೋ ಅದು ಹಿಟ್ ಫ್ಲಾಪ್ ಎಲ್ಲ ನಮ್ಮ ಜೀವನದಲ್ಲಿ ನಡೀತಾನೆ ಇರ್ತದೆ. ಬಟ್ ಒಂದು ಮಾನಸಿಕ ಶಕ್ತಿ ಇರಬೇಕು. ನಾವು ಸಾಧನೆ, ನಾನು ಇವರು ರಿಷಬ್ ನೋಡ್ತೀನಲ್ಲ, ಮೊದಲನೇ ಸಿನಿಮಾ ಆದಮೇಲೆ ಅವರು ಒಂದು ಬಜೆಟ್ ಸಿನಿಮಾ ಮಾಡ್ತಾಯಿದ್ರು. ಸಡನ್ನಾಗಿ ಕಾಂತಾರ ದೊಡ್ಡ ಸಕ್ಸಸ್ ಆಯಿತು. ಅದಾದಮೇಲೆ ಅವ್ರ ಮೇಲೆ ಪ್ರೆಷರು, ಸ್ಟ್ರೆಸ್ಸು, ಅಭಿನಯನೂ ಮಾಡಬೇಕು, ನಿರ್ದೇಶನವೂ ಮಾಡಬೇಕು, ದೊಡ್ಡ ಕಾಸ್ಟು, ಬಜೆಟು ದೊಡ್ಡದು, ಸಿನಿಮಾ ಎಕ್ಸ್ಪೆಕ್ಟೇಷನ್ ಇದೆ ಜನರಿಗೆ. ಮೊದಲನೇ ಸಿನಿಮಾ ಥರನೇ ಇರಬೇಕು, ಅಷ್ಟೇ ಎಷ್ಟು ಆಗಬೇಕು, ಅದರಲ್ಲೂ ಕ್ಲೈಮ್ಯಾಕ್ಸ್ ಹಿಂಗಿತ್ತು ಹಂಗಿತ್ತು, ಇದರಲ್ಲೂ ನಮ್ಗೆ ಅದೇ ಬೇಕು, ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. 250 ದಿವಸ ಶೂಟ್ ಮಾಡಿದ್ದೀವಿ. ಅದ್ರ ಮೇಲೆ ಅದ್ರ ಪ್ರಿಪ್ರೇಷನ್ ಇತ್ತು. 3 ವರ್ಷ ಅವ್ರ ಜೀವನದ 3 ವರ್ಷ ಕೊಟ್ಟಿದ್ದಾರೆ, ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ. ಅದು ಮಾಡಲಿಕ್ಕೆ ಇಲ್ಲಿ ಶಕ್ತಿ ಇಲ್ಲ ಅಂದರೆ, ಇದು ಬಲ ಇಲ್ಲ ಅಂದರೆ ಆಗೋದಿಲ್ಲ. ಶಾರೀರಿಕ ಬಲ ಅಲ್ಲ, ಮಾನಸಿಕ ಬಲ ಇರಬೇಕು. ನಾವು ಮಾಡಬೇಕು, ನಾವು ಸಾಧಿಸಬೇಕು. ಏನೇ ಕಷ್ಟ ಬಂದ್ರೂ ನಾವು ಅದ್ರ ಪರಿಹಾರ ಹುಡ್ಕೊಂಡು ಅದು ಬ್ರೇಕಿಂಗ್ ಥ್ರೂ ದ ಬ್ಯಾರಿಯರ್ಸ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ. ಅದು ನಾನು ಕಣ್ಣಾರೆ ನೋಡಿದ್ದೀನಿ. ಈಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ನನಗೂ ಇನ್ಸ್ಪಿರೇಷನ್. ನೀವು ಫಸ್ಟ್ ಡೇ ಮುಂಬೈಗೆ ಹೋದಾಗ ಅಂದರೆ ನೀವು ಅವಕಾಶ ಸಿಕ್ಕ ಮೇಲೆ ಮುಂಬೈಗೆ ಹೋಗಿದ್ದ ಅಥವಾ ಅಲ್ಲಿ ಹೋಗಿ? ಇಲ್ಲ, ಅಲ್ಲಿ ಹೋಗಿ ನಾನು ಅವಕಾಶ ಹುಡುಕಿದೆ. ಅದು ಹೇಗಿತ್ತು ಅಲ್ಲಿ ಫಸ್ಟ್ ಹೆಜ್ಜೆ ಇಟ್ಟಾಗ ಮುಂಬೈಗೆ? ನಿಮ್ಮ ಬಸ್ನಿಂದನೋ ಅಥವಾ ಫ್ಲೈಟಿಂದ? ಫ್ಲೈಟಿಂದ ಮೀನು ವಾಸನೆ ಬಂತು. ಮೀನು ವಾಸನೆ ಬಂತು ಅಲ್ಲಿ ಎಲ್ಲ ಕೋಸ್ಟಲ್ ಅಲ್ಲ. ಅದಕ್ಕೆ ನಾನು ನಾಟಕದವರೆಲ್ಲ ಸ್ವಲ್ಪ ಕೆಲವೊಂದು 4-5 ಜನ ಗೊತ್ತಿದ್ದರು. ನಾನಲ್ಲಿ ಒಂದು ತಂಡದ ಜೊತೆ ಸೇರಿಕೊಂಡೆ, ನಾಟಕ ಮಾಡ್ತಾಯಿದ್ದೆ. ಆಡಿಷನ್ಸ್ಗೆಲ್ಲ ಕರೀತಾಯಿದ್ರು. ಟಿ ವಿ ಆಡಿಷನ್ಸ್ ಇರ್ತಾಯಿತ್ತು. ಆಮೇಲೆ ಅಡ್ವರ್ಟೈಸಿಂಗ್ ಅಂದರೆ ಅದು ಭಾಳ ದೊಡ್ಡ ಇಂಡಸ್ಟ್ರಿ, ಹಿಂದಿ ಇಂಡಸ್ಟ್ರಿ. ಯಾಕಂದರೆ ಅಲ್ಲಿ ಸಿನಿಮಾ ಇದೆ, ಟೆಲಿವಿಷನ್ ಇತ್ತು, ರೇಡಿಯೋ, ಆಮೇಲೆ ನಾಟಕ ರಂಗಭೂಮಿ ಇತ್ತು, ಆಮೇಲೆ ಅಡ್ವರ್ಟೈಸಿಂಗ್ ಇದೆಲ್ಲ ಇತ್ತು. ಸೊ ಇದರಲ್ಲೆಲ್ಲ ನಮಗೆ ಆಡಿಷನ್ಸ್ ಕರೀತಾಯಿದ್ರು. ಸೊ ನಾನು ಹೋಗ್ತಾಯಿದ್ದೆ. ನಾನು ಜಾಸ್ತಿ ಹೋಗ್ತಾ ಇರಲಿಲ್ಲ. ನನಗೆ ಆಡಿಷನ್ಸು ಅಷ್ಟೇ ಇಂಟ್ರೆಸ್ಟ್ ನೋಡ್ತೇನೆ, ಇದು ಯಾವ ಥರ ಇದು ಪಾತ್ರ ಈ ಥರ ಇದ್ರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ಹೋಗ್ತಾ ಇರಲಿಲ್ಲ. ಸೊ ಹಾಗೆ ಹೋಗ್ತಾ ನನ್ನ ಮೊದಲನೇ ಆಪರ್ಚುನಿಟಿ ಸಿಕ್ತು. ಕಲ್ಕಿ ಪರಿಚಯ ಆದರು. ಕಲ್ಕಿ ಮೂಲಕ ಅನುರಾಗ್ ಕಶ್ಯಪ್ ನನ್ನ ಆಡಿಷನ್ ತೊಗೊಂಡ್ರು. ದಟ್ ಗರ್ಲ್ ಇನ್ ಯೆಲ್ಲೋ ಬೂಟ್ಸಲ್ಲಿ ಅವರು ನನಗೆ ಒಂದು ಪಾತ್ರ ಕೊಟ್ಟರು. ಅದು ಆ್ಯಕ್ಚುಲಿ ಕನ್ನಡದಲ್ಲಿ ನನ್ನ ಮೊದಲನೇ ಪಾತ್ರ. ಅದು ಕನ್ನಡ ಸಿನಿಮಾ ಅಲ್ಲ, ಅದು ಹಿಂದಿ ಸಿನಿಮಾ. ಅಲ್ಲಿ ಶೂಟಿಂಗ್ನ ಮೊದಲನೇ ದಿವಸ ನಮಗೆಲ್ಲರಿಗೂ ಪರಿಚಯ ಇರೋ ಒಬ್ಬರು ಡೈರೆಕ್ಟರ್ ಇದ್ದಾನೆ, ತನಿಖಾ ಚಲಮುದಲಿ ಅಂತ. ಅವ್ನು ಬೆಂಗಳೂರವನು, ನನ್ನ ಜೊತೆ ನಾಟಕ ಎಲ್ಲ ಮಾಡಿದ್ದವನು. ಅವ್ನು ಕನ್ನಡ ಚೆನ್ನಾಗಿ, ಬೆಂಗಳೂರವನಲ್ಲ, ಕನ್ನಡ ಮಾತಾಡ್ತಾನೆ. ಸೊ ನಾನು ಹೇಳಿದೆ ಅನುರಾಗ್ಗೆ, ಇವನು ಬೆಂಗಳೂರವನು, ನನ್ನ ಕ್ಯಾರೆಕ್ಟರು ಬೆಂಗಳೂರಿಂದರು, ನಾವು ಕನ್ನಡದಲ್ಲಿ ಇಂಪ್ರೊವೈಸ್ ಮಾಡ್ಬೋದಾ ಅಂತ ಹೇಳಿದೆ. ಧಾರಾಳವಾಗಿ ಮಾಡಿ ಅಂತ. ನಾವು ಬಿಟ್ಟಿದ್ದು ಕನ್ನಡದಲ್ಲಿ ಬೇರೆ ಡೈಲಾಗ್ಸ್ ಇಂಪ್ರೊವೈಸ್ ಮಾಡಿಬಿಟ್ಟಿದ್ದು. ಸೊ ಕನ್ನಡದಲ್ಲಿ ಮೊದಲನೇ ಸಿನಿಮಾ, ಆ್ಯಕ್ಚುಲಿ ಕನ್ನಡದಲ್ಲಿ ಪಾತ್ರ ನಂದು. ಅದು ಕನ್ನಡ ಸಿನಿಮಾದಲ್ಲಿ ನನ್ನ ಮೊದಲನೇ ಹೆಜ್ಜೆ ಕಾಂತಾರ. ಸೊ ಹೀಗೆ ಮಾಡ್ತಾ ಅದರಿಂದ ಇನ್ನೊಂದು ಆಪರ್ಚುನಿಟಿಯಿಂದ ಇನ್ನೊಂದು ಆಪರ್ಚುನಿಟಿ. ನಿಜ ಹೇಳಬೇಕಂದ್ರೆ ಅಷ್ಟೊಂದು ಕಷ್ಟಪಡಲಿಲ್ಲ ನಾನು ಹೋದಾಗಲೂ ಅಷ್ಟೇ. ನನಗೊಂದು 30 ವಯಸ್ಸಿತ್ತು. ಸೊ ಸ್ವಲ್ಪ ದುಡ್ಡು, ಅದು ಕಾಸಿನ ಬಗ್ಗೆ ಎಲ್ಲ ಇತ್ತು. ಅದು ಅಷ್ಟೊಂದು ಇರಲಿಲ್ಲ. ಸ್ಟ್ರಗಲ್ ಅಂತ ತುಂಬನೇ ಸ್ಟ್ರಗಲ್ ಮಾಡಿದವರೆಲ್ಲ ಇದ್ದಾರೆ. ನನಗೆ ಅಷ್ಟೊಂದು ಕಷ್ಟ ಆಗಿಲ್ಲ. ಅದೃಷ್ಟದಿಂದ ಒಳ್ಳೆ ಜನರು ಸಿಕ್ಕಿದ್ರು. ಅನುರಾಗ್ ಕಶ್ಯಪ್ ಅಂತಾರೆ ಒಳ್ಳೆ ಜನರು, ಇವರು ರೋಹನ್ ಸಿಪ್ಪಿ ಇಂಥವರೆಲ್ಲ ನನಗೆ ಒಳ್ಳೆ ಅವಕಾಶ ಕೊಟ್ಟರು. ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರು. ನನ್ನಲ್ಲಿ ಭರವಸೆ ಇತ್ತು ಅವರಿಗೆ.
ಸೊ ಈತ ಜನ ಸಿಕ್ಕಿ ಒಳ್ಳೆ ಅವಕಾಶ ಕೊಟ್ಟಾಗ ನಾನು ಆ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀನಿ. ದಟ್ ಕ್ರೆಡಿಟ್ ಈಸ್ ಮೈನ್. ವೈಯಕ್ತಿಕವಾಗಿ ಅನುರಾಗ್ ಕಶ್ಯಪ್ ಅಥವಾ ಇವರೆಲ್ಲ ಹೇಗೆ? ಯಾಕಂದ್ರೆ ನನಗೆ ತುಂಬಾ ತುಂಬ ಇಷ್ಟ ಜನರಿಗೆ ಏನಂದ್ರೆ ಒಂದು ಯಾವುದೋ ಇಮೇಜ್ ಅಲ್ಲಿ ನಾವು ನೋಡೋಂಥದ್ದು ಇರುತ್ತೆ, ಹೊರಗಡೆ ಇರೋರು ಇಮೇಜಲ್ಲಿ ಸಹ ನೋಡ್ತಾರೆ, ಆದ್ರೆ ಅವ್ರ ಜೊತೆಲಿ ವ್ಯಕ್ತಿಯಾಗಿ ನೀವು ಹಾಗೆ ಅವರ ಇಮೇಜ್ ಹೇಗಿದೆ, ಅವ್ರಿಗೆ ಕೆಲವೊಂದು ಸರಿ ಏನೇನೋ ಹೇಳ್ಬಿಡ್ತಾರೆ ಅವರು, ಅದರಿಂದ ತುಂಬ ಕಷ್ಟನೂ ಆಗಿದೆ ಅವರಿಗೆ. ಬಟ್ ಅವ್ರು ಹಾಗೆ ಬಟ್ ನನಗೆ ತುಂಬ ಇಷ್ಟ ಅವ್ರ ಮನಸ್ಸು ತುಂಬ ಚಂಚಲ ಮನಸ್ಸು. ಅವರು ಸಿನಿಮಾದವರು ಅವರು ನನಗೆ ಅದೇ ಮೇನ್ ನಮ್ಮ ಬಾಂಡ್ ಏನಂದರೆ ಅವರು ಸಿನಿಮಾದವರು, ಸಿನಿಮಾ ಪ್ರೇಮಿ, ಸಿನಿಮಾ ಬಗ್ಗೆ ಅವ್ರ ಜೀವನನೇ ಸಿನಿಮಾ ಬಗ್ಗೆನೇ ಅವರು ಸಿನಿಮಾಗೆ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಿರೋರಿಗೆ ನನಗೆ ತುಂಬ ನನ್ನ ರೆಸ್ಪೆಕ್ಟು, ನನಗೆ ಅದು ಯಾವತ್ತೂ ಕಳ್ಕೊಳ್ಳಲ್ಲ. ಹಾಂ, ಕೆಲವೊಂದು ಸರಿ ಇದು ಮಾತುಕತೆ ವಿಷಯದಲ್ಲಿ ಕೆಲವೊಂದು ಸರಿ ಬೇರೆ ಬೇರೆ ವಿಚಾರಗಳು ಇರ್ತದೆ, ಅವ್ರ ವಿಚಾರ ಬೇರೆ, ನನ್ನ ವಿಚಾರ ಬೇರೆ ಅಂತ. ಬಟ್ ಅವರು ಒಳ್ಳೆಯ ಹೃದಯದಲ್ಲಿ ತುಂಬ ಒಳ್ಳೆಯವರು. ನಿಮಗೆ ಇಷ್ಟು ದಿನದಲ್ಲಿ ಕಳೆದ 18 ವರ್ಷ, ನೀವು ಮುಂಬೈಗೂ 18 ವರ್ಷ ಆಗಿದೆ ಅನ್ಸುತ್ತಲ್ವಾ? 17 ವರ್ಷ ಆಗಿದೆ. 18 ವರ್ಷ. ಯಾವತ್ತಾದ್ರೂ ಸಿನಿಮಾ ರಂಗದಲ್ಲಿ 14. ಸಾಕು ಅನ್ಸಿದೆ? ಇಲ್ಲ ಇದುವರೆಗೂ ಅನಿಸ್ಲಿಲ್ಲ, ಇನ್ನು ಮುಂದೆ ಅನಿಸ್ಬೋದು, ಆಗ್ಬೋದು. ಸುಸ್ತಾಗಿ ಇಲ್ಲ ಹೇಳಲಿಕ್ಕಾಗೋದಿಲ್ಲ. ಮಾಡ್ತಾ ಒಂದು ದಿವಸ ಸಾಕಪ್ಪ ಸುಸ್ತಾಯಿತು ಬೇಡ ಅಂತ, ಆವಾಗ ಏನು ಮಾಡ್ತೀನಿ ಗೊತ್ತಿಲ್ಲ, ನೋಡೋಣ. ಸೊ ಇಷ್ಟು ದಿನದ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು, ಈಗ ನಿಮಗಿದೊಂದು ಹೊಸ ಅಧ್ಯಾಯ ಶುರು ಆದಂಗೆ ಅನ್ಸುತ್ತೆ ಏನಾದರೂ? ಹಾಗೇನು ಅನಿಸ್ತಾ ಇಲ್ಲ ನನಗೆ. ಇರ್ಬೋದು ಏನೋ, ನೀವು ಹೇಳ್ತಾ ಇದ್ದೀರಾ ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಅದೇ ನಾನು ಒಳಗಡೆ ಹೇಳ್ತಾ ಇದ್ದೆ ಒಂದು ಲೈನು, ಎಲ್ಲರಿಗೂ ಬಿಡ್ತಾ ಇದ್ದೀನಿ ನಾನು, ಸಿನಿಮಾ ಎಲ್ಲಿ ಕರ್ಕೊಂಡು ಹೋಗುತ್ತೆ ನಾನು ಅಲ್ಲಿ ಹೋಗ್ತೀನಿ, ಈ ಥರ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಯಾಕಂದರೆ ಕಲಾವಿದ ವೈಯಕ್ತಿಕವಾಗಿ ಗುಲ್ಶನ್ ಏನೇ ಇದ್ರೂ ಕಲಾವಿದವಾಗಿ ನಮ್ಮೂರು ಅಂತೇಳಿ ಫ್ಯಾನ್ಸ್ ಒಪ್ಕೊಂಡ್ರು ಅಂದರೆ ದೇ ಡಿಮಾಂಡ್ ಫ್ರಮ್ ಅಲ್ವಾ, ಡಿಮಾಂಡ್ ಮಾಡ್ತಾರೆ, ನನಗೆ ಬೇಕು ನಿಮ್ಮಿಂದ ಇನ್ನೂ ಬೇಕು. ಅಂಗಡಿ ಓಪನ್ ಆಗಿದೆ, ಅದು ಯಾವತ್ತೂ ಓಪನ್ ಅಂದರೆ ಅದು ನಾನು ಹೇಳಿದ್ನಲ್ಲ, ನಾನು ಸುಮ್ಮನೆ ಅಂಗಡಿ ಓಪನ್ ಅಂದರೆ ಯಾವ್ದು ಬಂದರೆ ಅದು ಮಾಡೋದಿಲ್ಲ. ನನಗೆ ಇಂಟ್ರೆಸ್ಟ್ ಇರಬೇಕು, ನನಗೆ ಇಂಟ್ರೆಸ್ಟ್ ಇದ್ದರೆ ಇದು ಪಾತ್ರ, ಇದು ಒಳ್ಳೆ ಪ್ರಾಜೆಕ್ಟು, ಇದು ಒಳ್ಳೆ ಕಥೆ, ಅದಕ್ಕೆ ನಾನು ಸೇರ್ಕೋಬೇಕು ಅಂತ ಹೇಳಿದ್ರೆ ನಾನು ಡೆಫಿನೆಟಾಗಿ. ನೀವು ಅವಾಗ ಇನ್ನೊಂದು ಹೇಳ್ತಿದ್ರಿ, ಯಾವ ಭಾಷೆಯಲ್ಲೂ ಬೇಕಾದರೂ ಮಾಡ್ತೀನಿ, ತಮಿಳು, ತೆಲುಗು ಆಗಲಿ, ಮಲಯಾಳಂ ಅಷ್ಟೊಂದು ಚೆನ್ನಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ನನಗೆ. ಬಟ್ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ ಸರ್ ಇವರು. ಬ್ಯೂಟಿ ಅಂದರೆ ಜಯರಾಮ್ ಸರ್ ಜೊತೆ ನಾನು ಒಂದು ಇಂಟರ್ವ್ಯೂಲ್ ನೋಡ್ತಿದ್ದೆ, ನೀವು ಅವರು ಮಲಯಾಳಂ, ನೀವು ತಮಿಳಲ್ಲಿ ಮಾತಾಡ್ತಿದ್ರಿ. ಅವ್ರು ಅಂದರೆ ಆ ಭಾಷೆಗಳನ್ನ ಆಚೆ ಕಲಾವಿದರನ್ನ ಹೇಗೆ ಒಗ್ಗೂಡಿಸುತ್ತೆ ಕಲೆ ಅಂತ. ಎಲ್ಲ ನಮ್ಮ ನೆಲೆ, ಎಲ್ಲ ನಮ್ಮ ಭಾಷೆಗಳು, ನಾವು ಸಿನಿಮಾದವರು, ನಮಗೆ ಎಲ್ಲ ನಮ್ಮದೇ. ನೀವು ಅವಾಗ ಇನ್ನೊಂದು ಹೇಳ್ತಿದ್ರಿ ನನಗೆ ಚೈಲ್ಡ್ ಬಗ್ಗೆ, ಅಂದರೆ ನಿಮ್ಗೆ ಆ ಕಾನ್ಸೆಪ್ಟ್ ಹೇಗೆ, ಅಂದರೆ ನಿಮ್ಮ ಥಾಟ್ ಪ್ರೊಸೆಸ್ ಏನದರಲ್ಲಿ? ಯಾವುದು ಅಂದರೆ ಈಗ ನಮಗೆ ಮಗು ಬೇಕು ಬೇಡ ಅಥವಾ ಅದು ಆ ಥಾಟ್ ಪ್ರೊಸೆಸ್? ನನಗೆ ಅದೊಂದು ಇದಿಲ್ಲ, ಅಂದರೆ ಅಪ್ಪ ಆಗಬೇಕು ಅಂತ ಏನೂ ಅಷ್ಟೊಂದು ಇದಿಲ್ಲ. ಸ್ವಲ್ಪ ಸೆಲ್ಫಿಶೇ ನಾನೇ ಏನೇನೋ ಮಾಡಬೇಕು, ನನ್ನ ಜರ್ನಿ ಇನ್ನೂ ಮುಂದುವರಿತಾ ಹೋಗಬೇಕು ಅಂತ ಒಂದು ಎಕ್ಸ್ಟ್ರಾ ಜವಾಬ್ದಾರಿ ತೊಗೋಬೇಕಾಗುತ್ತೆ. ಯಾಕಂದರೆ ಒಂದು ಸರಿ ಮಗು ಆದರೆ ಆ ಮಗು ಜವಾಬ್ದಾರಿ ತೊಗೋಬೇಕು, ಅದರಿಂದ ಲೈಫ್ ತುಂಬ ಚೇಂಜ್ ಆಗ್ತದೆ. ಅದು ಮಾಡ್ಕೋಬಾರ್ದು, ಒಂದು ಫ್ರೀಡಮು ಇರಬೇಕು. ಅಂದರೆ ಇವಾಗ ನಮ್ಮ ತಂದೆ ತಾಯಿ ಪರ್ಟಿಕ್ಯುಲರ್ಲಿ ಅವ್ರ ಹೆಲ್ತು ತುಂಬ ವರ್ಷಗಳಿಂದ ಸರಿ ಇಲ್ಲ, ಆ ಜವಾಬ್ದಾರಿ ನನ್ನ ಮೇಲೆ ಇದೆ. ಈಗ ಅಪ್ಪನಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಅವ್ರದ್ದು ಹೆಲ್ತು ಜವಾಬ್ದಾರಿನೂ ನನ್ನ ಮೇಲೆ ಬಂದಿದೆ. ಸೊ ಇದು ತಗೊಳ್ಳೇಬೇಕು ಜವಾಬ್ದಾರಿ, ಮಾಡಿಲ್ಲ ಅಂದರೆ ಅದಾಗಲ್ಲ, ಮಾಡಲೇಬೇಕಾಗುತ್ತೆ. ಸೊ ಈಗ ಮಗ ಇಲ್ಲ ಮಗಳು ಇಲ್ಲ, ಮಕ್ಕಳಿನ ಜವಾಬ್ದಾರಿ ಅದು ನನ್ನ ಕೈಲಿದೆ. ಐ ಕ್ಯಾನ್ ಡಿಸೈಡ್ ವೆದರ್ ಐ ವಾಂಟ್ ಟು ಟೇಕ್ ಇಟ್ ಆರ್ ನಾಟ್ ಅಂತ. ನನಗನ್ನಿಸ್ತದೆ ನನಗೆ ಬೇಡ ಇದು ಅಂತ. ಅದು ನನ್ನ ಪರ್ಸ್ನಲ್ ಒಪಿನಿಯನ್, ವೈಯಕ್ತಿಕ ಒಪಿನಿಯನ್. ಅಲ್ಲ, ಇವತ್ತಿನ ಸಂದರ್ಭದಲ್ಲಿ ನೋಡಿದಾಗ ಇನ್ಕ್ಲೂಡಿಂಗ್ ಮೀ ನಾವು ಹೇಳಿದ್ರೆ ಮದುವೆನೇ ಆಗಬಾರ್ದು ಅಂತ ನನಗೆ ಅದು ಐ ಬಿಲೀವ್ ಇನ್ ಮ್ಯಾರೇಜ್. ಐ ಲೈಕ್ ಬೀಂಗ್ ಮ್ಯಾರಿಡ್, ಐ ಲೈಕ್ ಇಟ್. ಯಾಕಂದ್ರೆ ನಾನು ತುಂಬ ಜನರನ್ನು ನೋಡ್ತೀನಿ, ಅಂದರೆ ಎಲ್ಲೋ ಒಂದು ಕಡೆ ಒಂದ್ಸರಿ ಮದುವೆ ಆಯ್ತಾ, ನಾನು ಮ್ಯಾರಿಡೆ ಆಗೋಯ್ತು ನಂದು. ಅದು ಲೀಗಲ್ ಸ್ಟೇಟಸ್ ಏನೇ ಇರಲಿ, ನಾನು ಮ್ಯಾರಿಡ್. ಅಲ್ಲ, ಬಟ್ ಅಂದರೆ ಇವತ್ತಿನ ಜನ್ರೇಷನ್ ನಾನು ನೋಡ್ತಾ ಇದ್ದಾಗ, ತುಂಬ ಜನ ನನ್ನ ಫ್ರೆಂಡ್ಸಲ್ಲೇ ನೋಡ್ತಾ ಇದ್ದಾಗ ಮ್ಯಾರೇಜ್ ಬಗ್ಗೆ ಥಾಟ್ ಪ್ರೊಸೆಸ್ಸೇ ಚೇಂಜ್ ಆಗಿದೆ. ಹೌದು ಆಗಿದೆ. ಅಲ್ವಾ, ಅಂದರೆ ಸ್ಟ್ರಗಲ್ ಆಗ್ತಿದೆ ಅನ್ಸುತ್ತಲ್ವ. ಒಂದು ಏಜ್ ಓಲ್ಡ್ ಬಿಲೀಫ್ಸ್ ಬದಲಾಗ್ತಾ ಇರುವಂಥ ವಾತಾವರಣ, ಅಥವಾ ಎಲ್ಲೋ ಒಂದು ಆ ಕನ್ವರ್ಸೇಷನ್ ಇರ್ಬೋದು, ಅಥವಾ ಅದಕ್ಕೆ ಎಲ್ಲೋ ಒಂದು ಇದ್ರ ಬಗ್ಗೆ ಇರ್ಬೋದು ಪ್ರೆಷರ್ಗಳು, ಏನೇನೋ ಪ್ರೆಷರ್ಗಳು. ನಮ್ಮ ಅಪ್ಪನ ಕಾಲದಲ್ಲಿ ಅವರು ಆಫೀಸ್ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತಾಯಿದ್ರು, ಆಫೀಸ್ ಮನೆಗೆ ಬರ್ತಾ ಇರಲಿಲ್ಲ. ಈಗ ಮನೆಯಲ್ಲೇ ಆಫೀಸ್, ಏನೇನೋ ಪ್ರೆಷರ್ಗಳು ಇರ್ತಾಯಿದೆ. ಇವಾಗ ನಾವು ಬಯೋಲಾಜಿಕಲಿ ನಾವು ಕೀಪಪ್ ಮಾಡೋಕ್ಕಾಗ್ತಾಯಿಲ್ಲ. ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಜಾಸ್ತಿ ಅಷ್ಟೊಂದು ಏನೂ ಅಭಿಪ್ರಾಯ ಇಲ್ಲ. ಐ ಥಿಂಕ್ ಜನರ ಚಾಯ್ಸು, ನಾವು ಮದುವೆ ಬೇಕು ಅಂದರೆ ಮಾಡ್ಕೊತಾರೆ. ಹಾಗೆ ಹೇಳಿ ಅಂದರೆ ಎಲ್ಲರೂ ಇದೇ ಥರ ಯೋಚನೆ ಮಾಡ್ತಾರೆ ಅಂತ ಏನಿಲ್ಲ. ಸಾಕಷ್ಟು ಜನ, ಮೆಜಾರಿಟಿ ಎಲ್ಲರೂ ಮದುವೆ ಕಾನ್ಸೆಪ್ಟಲ್ಲಿ ಬಿಲೀವ್ ಮಾಡ್ಕೊಂಡಿದ್ದಾರೆ, ಪರಿವಾರನೂ ನಡೆಸ್ತಾ ಇದ್ದಾರೆ, ಮಕ್ಕಳು ಆಗ್ತಾಯಿದೆ.
ಹಾಗೇನು ಪಾಪ್ಯುಲೇಷನ್ ಏನು ಕಮ್ಮಿ ಆಗ್ತಾ ಇಲ್ಲ, ಮ್ಯಾರೇಜಸ್ಸು ಒಂದು ನಿಲ್ತಾ ಇಲ್ಲ. ಇದನ್ನು ನೀವು ಮೆಂಟಾಲಿಟಿ ಹೇಳ್ತಾ ಇರೋದು ಇವತ್ತು ಒಂದು ಕರೆಕ್ಟೇ, ಅದು ಇದೆ, ಸಾಕಷ್ಟು ಜನರಲ್ಲಿ ಇದೆ. ನನಗೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾಗ ಅಂದರೆ ನಿಮ್ಮ ಸಾಕಷ್ಟು ಸಂದರ್ಶನಗಳನ್ನ ನೋಡಿದ್ದೀನಿ, ಇವತ್ತು ನೀವು ಮಾತನಾಡ್ತಿದ್ದು ನೋಡಿದರೆ ನೀವು ಮೋಸ್ಟ್ಲಿ ನಮಗೆ ಮ್ಯಾನೇಜ್ಮೆಂಟಲ್ಲಿ ಹೇಳ್ತಿದ್ರು ಒಂದು ಕಿಸ್ ಅನ್ನೋ ಅಂತ ಒಂದು ಫಿಲಾಸಫಿ ಇದೆ ಅಂತ. ಹೌದಾ? ಹಾಗೆ ಹೇಳಿದ್ರೆ ಶಾರ್ಟ್ ಆ್ಯಂಡ್ ಸಿಂಪಲ್, ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸಿಂಪಲ್ ಅಂತನಾ? ಅಂದರೆ ತುಂಬ ಕ್ಲಮ್ಸಿ ಮಾಡ್ಕೊಳ್ಳೋಗತ್ತೆ ಇಲ್ಲ ಲೈಫ್ ಸ್ವಲ್ಪ ಲೈಫ್ ಏನಂದರೆ ನಾವು ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸಿಂಪಲ್ಲಾಗಿ ಪ್ರಯತ್ನ ಮಾಡಬೇಕು. ಆದರೆ ಪ್ರಪಂಚ ಅದು ನಮ್ಮ ಫೀಲಿಂಗ್ಸ್ ಬಗ್ಗೆ ನೋಡಲ್ಲ, ಇದು ನೇಚರ್, ಅದೇನು ಮಾಡಬೇಕು ಅದು ಮಾಡೇ ಮಾಡ್ತದೆ, ಅದು ನಾವು ಅಡ್ಜಸ್ಟ್ ಮಾಡಿಕೊಂಡು ಮುಂದುವರಿಸ್ಬೇಕು ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಗುಲ್ಶನ್. ತುಂಬ ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗೋದು, ತುಂಬ ಖುಷಿ ಆಗೋದು. ನೀವು ಸಿನಿಮಾದವರೇ ಆಯಿತಾ, ನೀವು ಅಲ್ಲಿ ಇಲ್ಲಿ ಹೋಗಿದ್ದೀರಾ, ನೀವೆಲ್ಲ ಸುತ್ತಾಡಿ ಸಿನಿಮಾಗೆ ವಾಪಸ್ ಬರ್ತೀರಾ ಗೊತ್ತು. ಸೊ ಬಟ್ ತುಂಬ ಖುಷಿ ಆಯಿತು ನನಗೆ, ಯಾಕಂದರೆ ನಾನು ಆ್ಯಸ್ ಎ ಫ್ಯಾನ್ ಬಾಯ್ ಆಗು ಕೂಡ ನೋಡ್ತಾ ಇದ್ದಾಗ ಬಿಗಿನಿಂಗಲ್ಲಿ ಗುಲ್ಶನ್ ದೇವಯ್ಯ ಅಂತ ಅಂದಾಗಲೇ ನನಗೆ ಅಂದರೆ ನನಗೆ ಆ ಸ್ವಾರ್ಥ ಇದೆ, ಕನ್ನಡದವರು ಅಂದಾಗ ನನಗೆ ಎಕ್ಸ್ಟ್ರಾ ಸ್ವಾರ್ಥ ಇದೆ. ಆ ಗುಲ್ಶನ್ ದೇವಯ್ಯ ಅಂತೇಳಿ, ಆಮೇಲೆ ಇನ್ನೊಬ್ಬರು ನಾವು ಅವಾಗ MTVಯಲ್ಲಿ ನೋಡ್ತಿದ್ವಿ, ನಿಖಿಲ್ ಚಿನ್ನಪ್ಪ. ನಿಮ್ಮಿಬ್ರು ಅಂದರೆ ನಮಗೆ ಕನ್ನಡ ಕನೆಕ್ಷನ್ ಇದೆಯಲ್ಲ, ಸೊ ಅದು ಅವತ್ತಿಂದ ಫಾಲೋ ಮಾಡ್ಕೊತ ಶೈತಾನ್ ಫಿಲ್ಮಲ್ಲಿ ನಾವಿಬ್ಬರು ಇದ್ದೀವಿ ಜೊತೆಗೆ, ಹಾಂ, ನಿಖಿಲ್ ಚಿನ್ನಪ್ಪ ನಾನು. ಸೊ ಅವತ್ತು ಫಾಲೋ ಮಾಡ್ಕೊಂಡು ಬಂದಿದ್ದು ಇವತ್ತಿನವರೆಗೂ ಬಂದಾಗ ನಿಮ್ಮ ಜೊತೆ ನಿಂತು ಮಾತಾಡೋದು ನಿಜಕ್ಕೂ ಕೂಡ ಖುಷಿ ಆಗ್ತಾ ಇದೆ. ಬಟ್ ನನಗೆ ಕನ್ನಡದಲ್ಲಿ ನೀವು ಬೇಕು ಅನ್ನೋಂಥ ಸ್ವಾರ್ಥನೂ ಇದೆ. ಬರೋಣ ಸರ್, ಅಂಗಡಿ ಓಪನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.